ಶ್ರೀಮದ್ ಭಾಗವತಂಗೆ ಮತ್ತೊಮ್ಮೆ ಸ್ವಾಗತ ನಮ್ಗೆಲ್ಲರಿಗೂ. ಶ್ರೀಮದ್ ಭಾಗವತಂದಲ್ಲಿ ಇದನ್ನ ನಾವು 4ನೇ ಶ್ಲೋಕ ನಂಬರ್ 4, 1ನೇ ಸ್ಕಂದ 1ನೇ ಅಧ್ಯಾಯ ಶ್ಲೋಕ 4. ಅದಕ್ಕಿಂತ ಮುಂಚೆ ನಾವು ಯಥಾಸ್ಥಿತಿ ಪರಿಣಾಮದ ಬಗ್ಗೆ ಒಂದು ಶ್ಲೋಕನ ತಗೋತೀವಲ್ಲ, ಒಂದು ವಿಷಯ ಬಗ್ಗೆ ತಿಳ್ಕೊತೀವಿ, ಹರಿನಾಮದ ಬಗ್ಗೆ. ಸೊ ಹರಿನಾಮನ ನಾವು ಮೂಲ ಮಂತ್ರ ಕೃಷ್ಣ, ಹರೇ ಆದ್ಮೇಲೆ ಕೃಷ್ಣ, ಕೃಷ್ಣ ಆದ್ಮೇಲೆ ರಾಮನ್ ಜಪ ಮಾಡ್ಬೇಕು ಅಂತ ನೆನ್ನೆ ಇದ್ ಮಾಡಿದ್ವಿ. ಸೊ ಇವತ್ತು ಒಬ್ಬ ಕೇಳ್ಬೋದು, ಯಾಕೆ ಎಲ್ಲರೂ ಸೇರ್ಕೊಂಡು ಮಾಡ್ಬೇಕಿದನ್ನ, ಯಾಕೆ ಒಬ್ಬೊಬ್ಬರೇ ಮಾಡಬಾರ್ದು, ಎಲ್ಲಾರು ಸೇರ್ಕೊಂಡು ಯಾಕೆ ಸಂಕೀರ್ತನ ತರ ಯಾಕೆ ಮಾಡಬಾರ್ದು, ಏನ್ ಮಹತ್ವ, ಎಲ್ಲಾರು ಸೇರ್ಕೊಂಡು ಮಹತ್ವ ಏನಾಗುತ್ತೆ, ಇಲ್ಲ ಒಬ್ಬೊಬ್ಬರೇ ಮಾಡಿದ್ರೆ ಅದ್ರಲ್ಲಿ ಎಲ್ಲ ನಾವೇ ಮಾಡ್ಕೋಬೋತಾನೆ, ಪ್ರತಿಯೊಬ್ಬರು ಅವ್ರವ್ರದ್ದೇ ಆದಂತ ಇದ್ರಲ್ಲಿ ಮಾಡ್ಕೋಬಹುದು, ಎಲ್ಲಾರು ಸೇರಿ ಯಾಕೆ ಮಾಡ್ಬೇಕು ಅನ್ನೋದಿಕ್ಕೆ ಇದಕ್ಕೂ ಕೂಡ ನಮ್ಮ ಗ್ರಂಥದಲ್ಲಿ ಯಾಕ್ಚುಲಿ ವಿಷ್ಣು ಧರ್ಮೋತ್ತರ ಗ್ರಂಥದಲ್ಲಿ ಹೇಳ್ತಿದ್ದಾನೆ. ವಿಷ್ಣು ಧರ್ಮೋತ್ತರ ಒಂದು ಗ್ರಂಥ ಇದೆ. ಆ ಗ್ರಂಥದಲ್ಲಿ ಭಗವಂತ ನಾಮನ ಎಲ್ಲಾರು ಸೇರ್ಕೊಂಡು ಮಾಡಿದಾಗ ಏನ್ ಲಾಭ, ಒಬ್ಬನೇ ಮಾಡಿದ್ರೆ ಏನ್ ಲಾಭ ಅಂತ ಅದನ್ನು ಕೂಡ ಹೇಳುತ್ತೆ. ಏನ್ ಹೇಳುತ್ತೆ ಶ್ಲೋಕ ಅಲ್ಲಿ ಸ್ಕ್ರೀನ್ ಮೇಲೆ ಇದೆ ನೋಡಿ. ಜಪತೋ ಹರಿನಾಮಾನಿ ಸ್ಥಾನೇ ಶತಗುಣ ಅಧಿಕ. ಮೊದಲು ನಾನು ಹೇಳ್ತಾ ಇದೆ, ಜಪತೋ ಹರಿನಾಮ, ಜಪತೋ ಅಂದ್ರೆ ಜಪತೋ, ಇದು ಗೊತ್ತಾಗುತ್ತಲ್ಲ, ಜಪತೋ ಹರಿನಾಮಾನಿ, ಹರಿದು ನಾಮ, ಇಲ್ಲಿ ನಾಮಾನಿ ಅಂತ ಹೇಳಿದೆ ಬಹುವಚನ, ಎಷ್ಟೊಂದು ನಾಮಗಳು, ಅಂದ್ರೆ ರೌಂಡ್ 16 ರೌಂಡ್ ಇರ್ಬೋದು, 32 ಇರ್ಬೋದು, ಇಲ್ಲ ತುಂಬಾ ಜಾಸ್ತಿ ಇರ್ಬೋದು, ಇಲ್ಲ ಒಂದಕ್ಕಿಂತ ಜಾಸ್ತಿ ಅಂತ ಬಹುವಚನ ನಾಮಾನಿ. ಸಾನೆ ಅಂತಂದ್ರೆ ಹರಿನಾಮದ ಜೊತೆ ಮತ್ತೆ ಭಕ್ತೃ ಜೊತೆ ಸೇರ್ಕೊಂಡು ಸಾನೆ, ಅದ್ರ ಜೊತೆ ಅಂದ್ರೆ ಅವ್ರ ಜೊತೆ ಸೇರ್ಕೊಂಡು ಸಾನೆ ಮಾಡಿದ್ರೆ ಏನ ಜಪ, ಹರಿನಾಮ ಜಪನ ಎಲ್ಲರ ಜೊತೆ ಸೇರ್ಕೊಂಡು ಮಾಡಿದ್ರೆ ಏನು, ಶತಗುಣ ಅಧಿಕ ಹೇಳ್ತಾ ಇದ್ರೆ. ಶತಗುಣ, ಶತ ಅಂದ್ರೆ 100 ಗುಣ ಅಧಿಕ ಲಾಭ ಸಿಗುತ್ತೆ. ಯಾವಾಗ ಹರಿನಾಮದ ಜೊತೆ ಮತ್ತೆ ಜಾಸ್ತಿ ಮಾಡಿದಾಗ, ಮತ್ತೆ ಹರಿನಾಮ ಮಾಡೋರ್ ಜೊತೆ ಸೇರ್ಕೊಂಡು ಸಾನೆ, ಅವ್ರ ಸ್ಥಾನದಲ್ಲಿ ಕೂತ್ಕೊಂಡು ಮಾಡಿದಾಗ ನಮ್ಗೆ ಶತಗುಣ ಅಧಿಕ 100 ಗುಣ ಲಾಭ ಸಿಗುತ್ತೆ, ಒಂದಕ್ಕೆ 100 ಪಟ್ಟಷ್ಟು ಲಾಭ ಸಿಗುತ್ತೆ ಜೊತೆ. ಸೊ ಒಬ್ಬೊಬ್ರೆ ಮಾಡಿದ್ರೆ ಏನಾಗುತ್ತೆ, ನೆಕ್ಸ್ಟ್ ಲೈನ್ ಹೇಳ್ತಾರೆ ನೋಡಿ, ಆತ್ಮನಂ ಚ ಪುನಾತ್ಯು ಚ ಜಪ ನತೋ ತತ್ ಶ್ರೋತಿ ಪುನಃ ತಪಶ್ಚ. ಸೊ ಇದ್ರಲ್ಲಿ ಈ ಶ್ಲೋಕದಲ್ಲಿ ಅಕಸ್ಮಾತ್ ನೀವೆಲ್ಲರೂ ಈ ಶ್ಲೋಕ ನೋಡಿದಾಗ ಟ್ರಾನ್ಸ್ಲೇಷನ್ ಸ್ವಲ್ಪ ಹೆಚ್ಚು ಕಡಿಮೆ ಇರ್ಬೋದು, ವಾರ್ಡಿಂಗ್ ಅಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಇರ್ಬೋದು. ಯಾಕೆಂತಂದ್ರೆ ನಾವು ಹಿಂದಿಲೋ ಇಂಗ್ಲಿಷ್ ಎಲ್ಲ ತೆಗೆದು ಅದನ್ನ ಟ್ರಾನ್ಸ್ಲೇಟ್ ಮಾಡಿ ಕನ್ನಡಕ್ಕೆ ಬರೆದಿರ್ತೀವಿ ಒಂದು, ಮತ್ತೆ ಅದು ಅಲ್ಲಿಂದ ಟ್ರಾನ್ಸ್ಲೇಟ್ ಆಗಿ ಇಲ್ಲಿಗೆ ಬರೋಷ್ಟರಲ್ಲಿ ಮತ್ತೆ ಬರೆಯೋದ್ರಲ್ಲಿ ಕೂಡ ಕೆಲವೊಂದು ಕನ್ನಡ ವರ್ಡ್ ಸಿಗದೆ ಇದ್ದಾಗ ಅದು ಹೆಚ್ಚು ಕಡಿಮೆ ಆಗಿರ್ಬೋದು. ಸೊ ನೀವು ಮೂಲ ಶ್ಲೋಕ ಎಲ್ಲಾರು ನೋಡಿದಾಗ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು ಈ ವರ್ಡಿಂಗು, ಅದನ್ನ ನೀವು ಸ್ವಲ್ಪ ಸರಿ ಮಾಡ್ಕೋಬೇಕಾಗತ್ತೆ. ಮೀನಿಂಗ್ ಅಂತೂ ಒಂದೇ ಇರುತ್ತೆ. ಏನು ಆತ್ಮನಂ ಚ ಪುನಾತ್ಯು, ಆತ್ಮನ ಅಂದ್ರೆ ಒಬ್ಬರೇ, ಅಕೇಲ, ಒಬ್ನೇ ಮಾಡದಿದ್ರೆ ಅದೇನಾಗುತ್ತೆ, ನಿನಗ್ ಮಾತ್ರ ಲಾಭ, ಒಬ್ರಿಗೆ ಮಾತ್ರ ಲಾಭ, ಒಂದು ಲಾಭ. ಆದ್ರೆ ಎಲ್ಲರ ಜೊತೆ ಸೇರ್ಕೊಂಡು ಮಾಡಿದಾಗ ಅದಕ್ಕೆ 100 ಗುಣ ಲಾಭ. ಅಂದ್ರೆ ಇದನ್ನ ತುಂಬಾ ಜನ ಕೇಳ್ತಾ ಇರ್ತಾರೆ, ಅಕಸ್ಮಾತ್ ತುಂಬಾ ಜನ ಸೇರ್ಕೊಂಡು ಮಾಡಿದಾಗ ಎಲ್ಲಾರು ಕೇಳ್ತಾರೆ ಒಟ್ಟಿಗೆ ಕೇಳಿದ್ದಲ್ದಿರ ಅದು ಇನ್ನೊಬ್ರಿಗೂ ತಲುಪ್ತಾ ಇರತ್ತೆ ಸಂಕೀರ್ತನ. ಅದಕ್ಕೆ ಸಂಕೀರ್ತನ ಅಂತ ಹೇಳೋದು. ಯಾವಾಗ ಸಂಕೀರ್ತನ ಮಾಡ್ತೀವೋ ಅದು ಜೋರು ಉಚ್ಚ ಸ್ವರ ಇರುತ್ತೆ, ಎಲ್ಲಾರು ಸೇರ್ಕೊಂಡು ಮಾಡಿದಾಗ ಅದು ಎಲ್ಲಾರ್ಗು ತಲುಪುತ್ತೆ, ಪ್ರತಿಯೊಬ್ಬರಿಗೂ ಅದು ತಲುಪುತ್ತೆ. ಮತ್ತೆ ಅವ್ರಿಗೂ ಕೂಡ ಬೇರೆಯವರು ಮಾಡ್ತಾ ಇರೋದ್ರಿಂದ ಅವ್ರಿಗೂ ಕೂಡ ಅದ್ರಲ್ಲಿ ಮಾಡ್ಬೇಕನ್ನೋ ಇಚ್ಛೆ ಬರುತ್ತೆ, ಆಕಾಂಕ್ಷೆ ಬರುತ್ತೆ. ಸೊ ಇದು ಒಬ್ರಿಗೊಬ್ರು ಬೆಳ್ಕೊಂಡು ಇದು ಸಂಕೀರ್ತನೆ ಆಗಿ ಇವ್ರಿಗೆ ಅವ್ರಿಗೆ ಟ್ರಾನ್ಸ್ಫರ್ ಆಗ್ತಾ ಇದ್ರಲ್ಲಿ ತುಂಬಾ ಮಹತ್ವ ಇರುತ್ತೆ. ಅದಕ್ಕೆ ಶತಗುಣ ಅಧಿಕ, 100 ಗುಣ ಜಾಸ್ತಿ ಪಟ್ಟು ನಮ್ಗೆ ಲಾಭ ಸಿಗುತ್ತೆ. ಒಂದಕ್ಕೆ ಹೋಗಿ 100 ಗುಣ. ಯಾವಾಗ ಜೊತೆ ಸೇರ್ಕೊಂಡು ಮಾಡಿದಾಗ, ಒಬ್ನೇ ಮಾಡಿದಾಗ ಓಕೆ ನನ್ನ ಒಬ್ಬನಿಗೆ ಲಾಭ, ನನಗ್ ಮಾತ್ರ ಲಾಭ ಅಂತ ಅನ್ಕೊಬಹುದು. ಮತ್ತೆ ಅಷ್ಟನ್ನು ಕೂಡ ಅದ್ರಲ್ಲೂ ಅದು ಅಲ್ದಿರ ಒಬ್ನೇ ಮಾಡಿದಾಗ ಬೇಕಾದ್ರೆ ಮಾಡಿ ನೋಡಿ ನೀವು, ಅದು ಅವನ್ಗೆ ಗೊತ್ತು, ಪರಮಾತ್ಮನೇ ಗೊತ್ತು, ಅದು ಯಾವ ತರ ಜಪ ಆಗುತ್ತೋ ಅದು ಅವ್ರವ್ರಿಗೆ ಗೊತ್ತಾಗ್ಬಿಡುತ್ತೆ. ನಮ್ಗೆ ಗೊತ್ತಾಗುತ್ತೆ, ನಾವು ಒಬ್ಬೊಬ್ರಿಗೆ ಮಾಡ್ತಾ ಇದ್ದಾಗ ನಮ್ಗೆ ಏನಾಗುತ್ತೆ ಅಂತ ನಮ್ಗೆ ಗೊತ್ತಾಗುತ್ತೆ. ಆಗೋದಿಲ್ಲ, ತುಂಬಾ ಕಷ್ಟ ಇದೆ. ಅದು ಏನು ಸ್ವಲ್ಪ ದಿನಕ್ಕೆ ನಡೀಬಹುದು.
ಪ್ರತಿದಿನ ನಡೆಯಕ್ಕಾಗತ್ತೆ. ಸೊ ಯಾಕೆಂದ್ರೆ ಹರಿನಾಮ ಬಂದು ಪ್ರತಿದಿನ ಮಾಡ್ಬೇಕಾಗಿರೋದು ಕ್ರಿಯೆ. ಒಂದಿನ 2 ದಿನಕ್ಕೆ 1 ವಾರಕ್ಕೆಲ್ಲ ಮುಗಿಯಂತ ಕ್ರಿಯೆ ಅಲ್ಲ. ಸೊ ಅದರಿಂದ ನಾವು ಭಗವಂತನ ಭಕ್ತರ ಜೊತೆ ಸೇರ್ಕೊಂಡು ಜಪ ಮಾಡಿದಾಗ ಅದ್ರಲ್ಲಿ 100 ಗುಣ ಅಧಿಕ ಪಟ್ಟು ಫಲ ಸಿಗುತ್ತೆ. ಒಂದು ಸರಿ ಮಾಡಿದ್ರೆ 100 ಗುಣ ಅಧಿಕ ಪಟ್ಟು ಫಲ ಸಿಗುತ್ತೆ ಅಂತ ಎಷ್ಟು ವಿಷ್ಣು ಧರ್ಮೋತ್ತರ ಗ್ರಂಥದಲ್ಲಿ ಹೇಳುತ್ತೆ. ವಿಷ್ಣು ಧರ್ಮೋತ್ತರ ಗ್ರಂಥ ಅನ್ಬಿಟ್ಟು ನಮ್ಮ ಶಾಸ್ತ್ರದಲ್ಲಿ ಬರುತ್ತೆ. ಸೊ ಅದರಲ್ಲಿ ಹೇಳ್ತಾರೆ ಇದನ್ನು. ಸೊ ತುಂಬಾ ಮುಖ್ಯವಾಗಿರೋ ಶ್ಲೋಕ ಇದು. ಅದರಿಂದ ನಾವು ಇದನ್ನ ಅದಕ್ಕೆ ಚೈತನ್ಯ ಮಹಾಪ್ರಭು ಇದನ್ನ ಸಂಕೀರ್ತನ ಅಂತ ಮಾಡಿದ್ದು. ಸಂಕೀರ್ತನ ಮಾಡ್ಬೇಕು, ಯಾವಾಗ್ಲೂ ಸಂಕೀರ್ತನ ಜಪ ಮಾಡಿ ಅಂತ ಜಾಸ್ತಿ ಬರಲ್ಲ ಅವ್ರ ಬಾಯಲ್ಲಿ. ಸಂಕೀರ್ತನ ಮಾಡಿ, ಸಂಕೀರ್ತನದಿಂದ ಎಲ್ಲ ಸಾಧ್ಯ. ಎಲ್ಲರೂ ಒಟ್ಟಿಗೆ ಸಂಕೀರ್ತನ ಅಂದ್ರೆ ಸಂಕೀರ್ತನೆ ಎಲ್ಲ ಸೇರ್ಕೊಂಡು, ಸಮ್ಯಕ್ ಕೀರ್ತನ. ಸಮ್ಯಕ್ ಅಂದ್ರೆ ಎಲ್ಲರೂ ಸೇರ್ಕೊಂಡು ಕೀರ್ತನ ಮಾಡೋದು, ಇದನ್ನ ಸಮ್ಯಕ್ ಕೀರ್ತನ, ಸಂಕೀರ್ತನ ಅಂತ ಹೇಳ್ತೀವಿ. ಸೊ ಈ ತರ ಮಾಡಿದಾಗ ಹೆಚ್ಚು ಲಾಭ ಪಡಿಬಹುದು ನಾವು. ಸೊ ಸಂಕೀರ್ತನ ಇದನ್ನು ಜ್ಞಾಪಕ ಇಟ್ಟಿರ್ಬೇಕು. ಅದಕ್ಕೆ ನಾವು ಒಬ್ಬೊಬ್ಬರೇ ಮಾಡಬಾರ್ದು, ಜೊತೆಲಿ ಮಾಡಬೇಕು. ಪ್ರಭುಪಾದ ಯಾಕೆ ಟೆಂಪಲ್ ಮಾಡಿದ್ರು? ಭಗವಂತನ ನಾಮನ ಎಲ್ಲ ಸೇರ್ಕೊಂಡು ಮಾಡ್ಬೇಕು ಅಂತ. ಇಲ್ಲಾಂದ್ರೆ ನಿಮ್ಮನೇಲಿ ನೀವೇ ಮಾಡ್ಕೊಳ್ಳಿ ಅಂತ ಹೇಳ್ಬೋದಿತ್ತು. ಒಂದು ಟೆಂಪಲ್ ಮಾಡಿ ಎಲ್ಲರೂ ಒಟ್ಟಿಗೆ ಭಕ್ತರೆಲ್ಲ ಒಂದು ಸೇರಿ ಭಗವಂತನ ನಾಮ ಜಪ ಮಾಡ್ಬೇಕು ಅಂತ ಈ ಉದ್ದೇಶದಿಂದನೇ ಪ್ರಭುಪಾದು ಟೆಂಪಲ್ಸ್ ಅಂತ ಮಾಡಿದ್ದು. ಅದರಿಂದ ನಾವು ಸಂಕೀರ್ತನ ಒಟ್ಟಿಗೆ ಸೇರ್ಕೊಂಡು ಮಾಡ್ಬೇಕು. ದಯವಿಟ್ಟು ಇದಕ್ಕೆ ಎಲ್ಲ ಸಹಕಾರ ಮಾಡಬೇಕು. ನಾವು ಬೆಳಿಗ್ಗೆ 5:30 ಅಟ್ಲೀಸ್ಟ್ ಅರ್ಧ ಗಂಟೆ ಒಟ್ಟಿಗೆ ಜಪ ಮಾಡ್ಬೇಕು ಅಂತ ಒಂದು ಸಂಕಲ್ಪ ಮಾಡಿದ್ವಿ, ಅಟ್ಲೀಸ್ಟ್ 1 ವರ್ಷ. ಸೊ ಅದಕ್ಕೆ ಎಲ್ಲಾರು ನೀವು ಜಾಯಿನ್ ಆಗ್ಬೇಕು. ಸೇಮ್ ಇದ್ರಲ್ಲಿ ಲಿಂಕ್ ಅಲ್ಲಿ ನಿಮ್ಗೆ 5:30 6 ಗಂಟೆವರೆಗೂ ಜಪ ಅಂತ ಇರುತ್ತೆ, ಎಲ್ಲಾರು ಸೇರ್ಕೊಂಡು ಮಾಡೋದು. ಮತ್ತೆ 6 6:30ವರೆಗೂ ಶ್ಲೋಕ ಚಾಂಟ್, ಭಗವದ್ಗೀತಾ ಶ್ಲೋಕ ಚಾಂಟ್ ಇರುತ್ತೆ. ಅದು ಬೇಕಾದ್ರೆ ನೀವು ಕಲಿಬಹುದು. ಯಾರಿಗ ಆಸಕ್ತಿ ಇದೆಯೋ ಅದಕ್ಕೂ ಜಾಯಿನ್ ಆಗ್ಬೋದು. ಸೇಮ್ ಇರುತ್ತೆ, ನಾನು ಶ್ಲೋಕ ಹೇಳ್ಕೊಡ್ತೀನಿ, ಅದನ್ನ ರಿಪೀಟ್ ಮಾಡೋದು ಅಷ್ಟೇ ನೀವು. ಮತ್ತೆ ಜಪನ ನೀವು ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಮಾಡ್ತಾ ಇರ್ತೀವಿ. ಅವ್ರವ್ರದ್ದು ರೌಂಡ್ ಅವ್ರವ್ರದ್ದೇ, ಒಟ್ಟಿಗೆ ಇಲ್ಲ. ನೀವು ಬೇಕಾದ್ರೆ ಅದರಲ್ಲಿ ವಿಡಿಯೋನು ಆನ್ ಮಾಡ್ಕೋಬಹುದು. ನಿಮ್ದು ವಾಯ್ಸು ಬೇಕಾದ್ರೆ ನಮ್ಗೆ ಕೇಳಿಸ್ಬೋದು, ಏನ್ ತೊಂದರೆ ಇಲ್ಲ. ಅವ್ರ ವಾಯ್ಸ್ ಕೇಳಲಿ. ನಮ್ಗೆ ಕೆಲವು ಜನ ಅನ್ಕೋಬಿಡ್ತಾರೆ ಅವ್ರ ವಾಯ್ಸ್ ನಮ್ಗೆ ಕೇಳ್ತಾ ಇದ್ದಾಗ ಡಿಸ್ಟರ್ಬ್ ಆಗುತ್ತೆ ಅಂತ. ಇಲ್ಲ, ಕೇಳಲಿ, ಪರವಾಗಿಲ್ಲ. ನಿಮ್ದು ನೀವ್ ಹೇಳ್ತಾ ಇರಿ, ಅವ್ರದ್ದು ಕೇಳ್ತಾ ಇರ್ಲಿ, ಪರವಾಗಿಲ್ಲ. ಅಂದ್ರೆ ತುಂಬಾ ಜೋರು ಡಿಸ್ಟರ್ಬ್ ಮಾಡೋ ತರ ಹೇಳ್ಬಾರ್ದು. ಅಟ್ಲೀಸ್ಟ್ ಮಿನಿಮಮ್ ಸೌಂಡ್ ಅಲ್ಲಿ, ನಿಮ್ ಸೌಂಡ್ ಎಷ್ಟು ಸ್ವಲ್ಪ ಸೌಂಡ್ ಇದ್ರೆ ಓಕೆ. ಆತರ ಎಲ್ಲರೂ ಸೇರ್ಕೊಂಡ್ ಮಾಡಿ. ನೀವು ಮಾಡ್ತಾ ಇದೀರಿ ಅಂತ ನಮ್ಗೆ ಅನ್ಸ್ತಾ ಇರುತ್ತೆ, ನಮ್ಮನ್ನ ನೋಡ್ತಾ ಇದೀರಿ ಅಂತ ನಿಮ್ಗೆ ಅನ್ಸ್ತಾ ಇರುತ್ತೆ. ನಮ್ಗೆ ಅವಾಗ ತೂಕುಡಿಕೆ ಆಗ್ಲಿ, ಸ್ವಲ್ಪ ಆ ಕಡೆ ಗಮನ ಆಗ್ಲಿ, ಮಾತಾಡೋದಾಗ್ಲಿ, ಫೋನ್ ಎತ್ಕೊಂಡು ಮಾತಾಡೋದಾಗ್ಲಿ, ಇವೆಲ್ಲ ಹೋಗುತ್ತೆ ಯಾವಾಗ ಜೊತೆ ಸೇರ್ಕೊಂಡು ಮಾಡಿದಾಗ. ಅದರಿಂದ ದಯವಿಟ್ಟು ಇದಕ್ಕೆ ಜಾಯಿನ್ ಆಗಿ ನಮ್ಗಳಿಗೆ ಸಹಕಾರ ನೀಡಿ. ಓಕೆ, ಹರೇ ಕೃಷ್ಣ. ಇವಾಗ ಶ್ಲೋಕ 4, ಶ್ರೀಮದ್ ಭಾಗವತಂದು ಶ್ಲೋಕ 4. ಸೊ ಶ್ಲೋಕ ನಾನು ಉಚ್ಚಾರಣೆ ಮಾಡ್ತೀನಿ. ಸೊ ಎಲ್ಲರೂ ಕೇಳಿಸ್ಕೊಳ್ಳಿ, ಅನುವಾದನ ಎಕ್ಸ್ಪ್ಲೇನ್ ಮಾಡ್ತೀನಿ. ನೈಮಿಷೇ ನಿಮಿಷೇ ಕ್ಷೇತ್ರೇ ಋಷಯಃ ಶೌನಕಾದಯಃ ಸತ್ರಂ ಸರ್ಗಾಯ ಲೋಕಾಯ ಸಹಸ್ರ ಸಮಮಾಶತ. ಸರಿ ಹೇಳ್ತೀನಿ. ನೈಮಿಷೇ ನಿಮಿಷೇ ಕ್ಷೇತ್ರೇ ಋಷಯಃ ಶೌನಕಾದಯಃ ಸತ್ರಂ ಸ್ವರ್ಗಾಯ ಲೋಕಾಯ ಸಹಸ್ರ ಸಮಮಾಸತ. ಅನುವಾದ: ಒಂದು ಸಲ ನೈಮಿಷಾರಣ್ಯ ಎಂಬ, ಇಲ್ಲಿ ಪದಾರ್ಥ ಓದುತ್ತಾ ಇಲ್ಲ, ಆಕ್ಚುಲಿ ಎಕ್ಸ್ಪ್ಲೇನ್ ಮಾಡಿದಾಗ ಸ್ವಲ್ಪ ಕೆಲವೊಂದು ಮುಖ್ಯವಾಗಿರೋಂಥ ಪದಾರ್ಥ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಟೈಮ್ ಇಲ್ಲ ಅದಕ್ಕೆ. ಒಂದು ಸಲ ನೈಮಿಷಾರಣ್ಯವೆಂಬ ಪುಣ್ಯಕ್ಷೇತ್ರದಲ್ಲಿ ಸೌನಿಕ ಮುನಿಗಳ ನೇತೃತ್ವದಲ್ಲಿ ಮಹರ್ಷಿಗಳೆಲ್ಲ ಸಭೆ ಸೇರಿದ್ದರು. ಭಗವಂತನನ್ನು ಹಾಗೂ ಅವನ ಭಕ್ತರನ್ನು ತೃಪ್ತಿಪಡಿಸಲು 1000 ವರ್ಷಗಳ ಮಹಾಯಾಗವನ್ನು ನಡೆಸುವುದು ಈ ಸಮಾವೇಶದ ಉದ್ದೇಶವಾಗಿತ್ತು. ಸೊ 4ನೇ ಶ್ಲೋಕದಲ್ಲಿ ಮುಖ್ಯವಾಗಿರೋ ಒಂದು ಪಾಯಿಂಟ್ ಬರ್ತಾ ಇದೆ. 3 ಶ್ಲೋಕ ಆಯ್ತು. ಭಗವದ್ಗೀತೆದು ಶ್ರೀಮದ್ ಭಾಗವತಂದು 3 ಶ್ಲೋಕ. ಸೊ ಆ 3 ಶ್ಲೋಕದಲ್ಲಿ ಮಂಗಳಾಚರಣ ಶ್ಲೋಕಗಳು. ಸೊ ಈಗ 4ನೇ ಶ್ಲೋಕದಲ್ಲಿ ಮುಖ್ಯವಾಗಿರುವಂತ ಪಾಯಿಂಟ್ ಬರ್ತಾ ಇದೆ. ಏನು? ಒಂದು ಸಲ. ಸೊ ಒಂದು ಕಾಲದಲ್ಲಿ, ಅಂದ್ರೆ ಇದು ಕಲಿಯುಗದ ಪ್ರಾರಂಭದಲ್ಲಿ ಅಂತ ಇಟ್ಕೊಳ್ಳಿ. ಕಲಿಯುಗದ ಪ್ರಾರಂಭದಲ್ಲಿ ಏನು ನೈಮಿಷಾರಣ್ಯ ಎಂಬ ಸ್ಥಳದಲ್ಲಿ. ಸೊ ಏನೇನ್ ಪಾಯಿಂಟ್ ಇದೆ? ನೈಮಿಷಾರಣ್ಯ ಎಂಬ ಸ್ಥಳದಲ್ಲಿ ಋಷಿಗಳು ಸಭೆ ಸೇರಿದ್ರು, ಮೊದಲನೇ ಪಾಯಿಂಟ್. ಸೊ ಸಭೆಯ ಮುಖ್ಯ ವಿಷಯ ಏನು? ಈ ಸಭೆಯ ಮುಖ್ಯ ಉದ್ದೇಶ ಏನು? ವಿಷಯ ಏನು? 1000 ವರ್ಷಗಳು ಮಹಾಯಾಗ ಮಾಡೋದು ಇದು ವಿಷಯ. ಉದ್ದೇಶ, ಯಾಗದ ಉದ್ದೇಶ ಏನು? ಈ 1000 ವರ್ಷಗಳ ಮಹಾಯಾಗ ಮಾಡೋಂತ ಉದ್ದೇಶ ಏನು? ಸೊ ಈ ಭಗವಂತನನ್ನು ಮತ್ತು ಅವನ ಭಕ್ತರನ್ನು ತೃಪ್ತಿಪಡಿಸಕ್ಕೋಸ್ಕರ. ಪ್ರಭುಪಾದ ಹೇಳ್ತಾರೆ ನೋಡಿ,
ಭಗವಂತನನ್ನು ಆಗ ಅವನ ಭಕ್ತರನ್ನು ತೃಪ್ತಿಪಡಿಸಲು ಅಂತ ಹೇಳ್ತಾ ಇದ್ದಾರೆ. ಸೊ ಉದ್ದೇಶ, ಈ ಯಾಗದ ಉದ್ದೇಶ, 1000 ವರ್ಷಗಳ ಮಹಾಯಾಗನ ಮಾಡಂತ ಉದ್ದೇಶ ಏನಿತ್ತು? ಭಗವಂತನನ್ನ ಮತ್ತೆ ಭಗವಂತನ ಭಕ್ತರನ್ನ ತೃಪ್ತಿಪಡಿಸಲು. ಅಂದ್ರೆ ಆಲ್ಮೋಸ್ಟ್ ಇನ್ನೊಂದ್ ಕಡೆ ಹೇಳುತ್ತೆ, ಕಲಿಯುಗದ ಪ್ರಭಾವನ ತಡೆಯಕ್ಕೋಸ್ಕರ ಯಾಗ ಮಾಡ್ತಾ ಇದ್ರು. ಈ ಕಲಿಯುಗದ ಪ್ರಭಾವ ಬಂದ್ರೇನು? ನಾವು ಭಗವಂತನ ಸೇವೆ ಮಾಡಕ್ಕಾಗಲ್ಲ, ಭಗವಂತನ ಭಕ್ತರದ್ದು ತೃಪ್ತಿ ಪಡಿಸಕ್ಕಾಗಲ್ಲ ಅಲ್ವಾ, ಕಲಿಯುಗ ಜಾಸ್ತಿ ಆದ್ರೆ. ಸೊ ಉದ್ದೇಶ ಅದೇ, ಭಗವಂತನ ಮತ್ತೆ ಭಗವಂತನ ಭಕ್ತರನ್ನ ತೃಪ್ತಿ ಪಡಿಸಕ್ಕೆ ಯಾಗದ ಉದ್ದೇಶ. ಸಭೆಗೆ ಮುಖ್ಯಸ್ಥರು ಯಾರು? ಶೌನಕ, ಶೌನಕಾದಿ ಅಂತ ಹೇಳ್ತಾ ಇದ್ದಾರೆ. ಶೌನಕರ ಹಾದಿಯಾಗಿ ಸೇರ್ಕೊಂಡು, ಅಂದ್ರೆ ಶೌನಕ ಮುಖ್ಯವಾಗಿರ್ತಾರೆ, ಅವರ ಹಾದಿಯಾಗಿ ಸೇರ್ಕೊಂಡು ಈ ಋಷಿ ಮುನಿಗಳು ಈ ಮಹಾಯಾಗ ಮಾಡ್ತಾ ಇದ್ದಾರೆ. ಓಕೆ, ಇಷ್ಟಿದೆ ಈ ಪಾಯಿಂಟ್ಗಳು ಅನುವಾದದಲ್ಲಿ ನೋಡಬಹುದು. ಸೊ ಮೊದಲನೇ ಪಾಯಿಂಟ್, ಋಷಿಗಳು ಸಭೆಗೆ ಸೇರಿದ್ದಾರೆ. ನೈಮಿಷಾರಣ್ಯದಲ್ಲಿ ಸಭೆ ಸೇರಿದ್ದಾರೆ. ಸಭೆಯ ಮುಖ್ಯ ವಿಷಯ ಏನು? 1000 ವರ್ಷಗಳ ಮಹಾಯಾಗ ಮಾಡೋದು. ಉದ್ದೇಶ, ಯಾಗದ ಉದ್ದೇಶ ಏನು? ಮಹಾಯಾಗದ ಉದ್ದೇಶ ಏನು? ಭಗವಂತ ಮತ್ತೆ ಭಗವಂತನ ಭಕ್ತರನ್ನ ತೃಪ್ತಿಪಡಿಸೋದು. ಸೊ ಈ ಸಭೆಗೆ ಮುಖ್ಯಸ್ಥರಾಗಿರೋರು ಶೌನಕ ಮುನಿಗಳ ಹೆಸರು ಅವಾಗ ಬರುತ್ತೆ ಇದ್ರಲ್ಲಿ, ಇದನ್ನ ಜ್ಞಾಪಕ ಇಟ್ಕೊಳ್ಳಿ. ಶೌನಕ ಮುನಿ ಇವರು ಮುಖ್ಯ. ಇವ್ರದೇ ಯಾವಾಗ್ಲೂ ಕ್ವಶನ್ ಕೇಳೋದು, ಶೌನಕಾದಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಸೊ ಈ ಕ್ವಶನ್ ಕೇಳ್ತಾವ್ರೆ, ಸೂತ ಗೋಸ್ವಾಮಿಗೆ ಕ್ವಶನ್ ಕೇಳ್ತಾ ಇದಾರೆ ಅಂದ್ರೆ ಶೌನಕ ಮುನಿ ಅಂತ ಇಟ್ಕೊಳ್ಳಿ. ಅಂದ್ರೆ ಎಲ್ಲಾ ಋಷಿ ಮುನಿಗಳ ಮುಖಾಂತರ, ಎಲ್ಲಾ ಋಷಿ ಮುನಿಗಳ ಅವರ ಮುಂದಾಳತ್ವದಲ್ಲಿ, ಶೌನಕ ಮುಂದಾಳತ್ವದಲ್ಲಿ ಕ್ವಶನ್ ಪರವಾಗಿ ಇವ್ರು ಕೇಳ್ತಾರೆ. ಓಕೆ, ಅದಕ್ಕೆ ಶೌನಕ ಮುನಿ ತುಂಬಾ ಮುಖ್ಯವಾಗಿದೆ. ಓಕೆ, ಭಾವಾರ್ಥದಲ್ಲಿ ಪ್ರಭುಪಾದ ಹೇಳ್ತಾರೆ. ಸೊ ಭಾವಾರ್ಥದ ಪಾಯಿಂಟ್ ಬರ್ತಾ ಇದೆ ಶ್ಲೋಕದಲ್ಲಿ. ಅದರಲ್ಲಿ ಈ ನೈಮಿಷಾರಣ್ಯ ಕ್ಷೇತ್ರದ ಬಗ್ಗೆ ಪ್ರಭುಪಾದ ಹೇಳ್ತಾ ಇದ್ದಾರೆ. ನೈಮಿಷಾರಣ್ಯ ಯಾವ ತರ ಇತ್ತು ಅಂತಂದ್ರೆ, ಈ ಬ್ರಹ್ಮಾಂಡಕ್ಕೆ ನಾಯಕ ಆಗಿದಂತ ಬ್ರಹ್ಮ ಒಂದು ಸರಿ ತನ್ನ ಮನೋಮಯದಿಂದ ಚಕ್ರನ ಸೃಷ್ಟಿ ಮಾಡಿ, ಯಾವುದು ಸೆಂಟರ್ ಪಾಯಿಂಟ್, ಯಾವುದು ತುಂಬಾ ಪ್ರಭಾವ ಆಗಿರುವಂತ ಸ್ಥಳ ಅಂತಂದ್ಬಿಟ್ಟು ತನ್ನ ಚಕ್ರನ ಬಿಟ್ಟಾಗ, ಇಡೀ ಬ್ರಹ್ಮಾಂಡದಲ್ಲಿ ಆ ಚಕ್ರ ಬಂದ್ಬಿಟ್ಟು ನೈಮಿಷಾರಣ್ಯದಲ್ಲಿ ನಿಂತ್ಕೋತು. ಅಂದ್ರೆ ಕೇಂದ್ರ ಬಿಂದು, ಇಲ್ಲಿ ಹೇಳ್ತಾ ಇದ್ರೆ ಕೇಂದ್ರ ಬಿಂದು ಆಯ್ತು ಅಂತ. ಒಂದು ಇದ್ರಲ್ಲಿ ಹೇಳುತ್ತೆ ನೈಮಿಷಾರಣ್ಯದಲ್ಲಿ ಬಂದು ಅದು ನಿಂತ್ಕೋತು ಅಂತ. ಓಕೆ, ಎನಿವೇ ಪಾಯಿಂಟ್ ಒಂದೇ. ಸೊ ಈ ನೈಮಿಷಾರಣ್ಯ ಅನ್ನೋದು ಬ್ರಹ್ಮನಿಂದ ಗುರುತಿಸಲ್ಪಟ್ಟ ತುಂಬಾ ಪವಿತ್ರವಾಗಿರಂತ ನಮ್ಮ ಯಜ್ಞ ಯಾಗಾದಿಗಳನ್ನ ಮತ್ತೆ ಇದರ ಎಲ್ಲ ನಮ್ದು ಪುಣ್ಯ ಕಥೆಗಳು ನಡೆಯಕ್ಕೆ ಮತ್ತೆ ಋಷಿ ಮುನಿಗಳು ತಪಸ್ ಮಾಡಕ್ಕೆ ಎಲ್ಲದಕ್ಕೂ ಪ್ರಸಕ್ತವಾಗಿರಂತ ಜಾಗ ಅಂತಂದ್ರೆ ನೈಮಿಷಾರಣ್ಯ ಅಂತ ಬ್ರಹ್ಮನೇ ಇದನ್ನ ಪಾಯಿಂಟ್ ಔಟ್ ಮಾಡ್ತಾನೆ. ಸೊ ಅವನ್ ಮನೋಮಯ ಚಕ್ರ ಅಂತಾನು ಹೇಳ್ತಾ ಕೆಳಗಡೆ. ಸೊ ಇಲ್ಲಿ ಪ್ರಭುಪಾದ ಹೇಳ್ತಾರೆ, ಬ್ರಹ್ಮದೇವನು ಈ ಬ್ರಹ್ಮಾಂಡದ ಸಂವಿಧಾನ ಶಿಲ್ಪಿ ಎಂದು ಅವನು ಇಡೀ ಬ್ರಹ್ಮಾಂಡವನ್ನು ಆವರಿಸುವಂತಹ ಮಹಾಚಕ್ರವೊಂದನ್ನು ರೂಪಿಸಲು. ಸೊ ಇಡೀ ಬ್ರಹ್ಮಾಂಡನೇ ಆವರಿಸ್ಕೊಂಡಿತ್ತು ಆ ಚಕ್ರ, ಮಹಾಚಕ್ರ. ಆ ಚಕ್ರದ ಮಧ್ಯಭಾಗ ಏನಾಗಿತ್ತು? ಕೇಂದ್ರ ಬಿಂದುವನ್ನು ನೈಮಿಷಾರಣ್ಯವೆಂಬ ನಿರ್ದಿಷ್ಟ ಸ್ಥಳದಲ್ಲಿ ನೆಲೆಗೊಳಿಸಲಾಯಿತು. ಸೊ ಈ ಚಕ್ರದ ಮಧ್ಯಭಾಗ ಎಲ್ಲಿ ನಿಂತ್ಕೋತು? ಈ ನೈಮಿಷಾರಣ್ಯ ಸ್ಥಳದಲ್ಲಿ ನಿಂತ್ಕೋತು. ಸೊ ಅದರಿಂದ ಈ ನೈಮಿಷಾರಣ್ಯ ತುಂಬಾ ಮುಖ್ಯವಾಗಿರೋ. ಮತ್ತೆ ಇನ್ನೊಂದು ಹೇಳ್ತಾರೆ, ಯಾರು ನೈಮಿಷಾರಣ್ಯದ ಕತೆ ತುಂಬಾ ಬರುತ್ತೆ, ಅಧಿಕವಾಗಿ ತುಂಬಾ ಬರುತ್ತೆ ಇದು ಬೇರೆ ಬೇರೆ ಶಾಸ್ತ್ರಗಳಲ್ಲಿ. ಸೊ ನಾವ್ ಇಷ್ಟು ತಿಳ್ಕೊಂಡ್ರೆ ಸಾಕು. ನೈಮಿಷಾರಣ್ಯದಲ್ಲಿ ಯಾರು ಯಜ್ಞನ ಮಾಡ್ತಾರೋ, ಅಲ್ಲಿ ಯಾರು ಜಪ ತಪಗಳನ್ನ ಮಾಡ್ತಾರೋ ಅಂತವ್ರಿಗೆ ಆಸುರಿ ಪ್ರವೃತ್ತಿ ಬೇಗ ನಾಶ ಆಗುತ್ತೆ, ದಿವ್ಯ ಗುಣ ಬರುತ್ತೆ ಅವ್ರಿಗೆ ಅಂತ ಹೇಳ್ತಾರೆ. ಸೊ ನೈಮಿಷಾರಣ್ಯ ತುಂಬಾ ಯಜ್ಞ ಯಾಗಾದಿಗಳು ನಡೆದಿರುವಂತ ಋಷಿಮುನಿಗಳ ಕಾಲದಿಂದನೂ ಕೂಡ ನೋಡ್ಕೊಳ್ಳಿ. ಈ ಯಾಗ ನಡೆದಿದ್ದು ನಮ್ದು ಶ್ರೀಮದ್ ಭಾಗವತ ಹೇಳಲ್ಪಟ್ಟಿದ್ದು ಈ ಸ್ಥಳದಲ್ಲಿ, ನೈಮಿಷಾರಣ್ಯ ಸ್ಥಳದಲ್ಲಿ. ಮತ್ತೆ ಇದಕ್ಕಿಂತ ಮುಂಚೆ ಎಷ್ಟೊಂದು ಋಷಿಮುನಿಗಳು ಬೇರೆ ಬೇರೆ ಕಥೆಯಲ್ಲಿ ತುಂಬಾ ಬರುತ್ತೆ ನೈಮಿಷಾರಣ್ಯದ್ದು. ಮತ್ತೆ ದೇವತೆಗಳು ಒಂದ್ಸಲಿ ಬ್ರಹ್ಮನ ಕೇಳ್ಕೊತಾರಂತ, ಏನಂತ? ನಮ್ಗೆ ಒಂದು ಸ್ಥಳ ಬೇಕು, ಏನ್ ಮಾಡಕ್ಕೆ? ಯಜ್ಞ ಯಾಗಾದಿಗಳು ಮಾಡಕ್ಕೆ, ನಮ್ದೆಲ್ಲಾ ಕಾರ್ಯಗಳನ್ನ ಮಾಡಕ್ಕೆ ಒಂದು ಸ್ಥಳ ಬೇಕು ಅಂತ ದೇವತೆಗಳು ಕೇಳ್ಕೊಂಡಾಗ ಈ ಸ್ಥಳನೇ, ನೈಮಿಷಾರಣ್ಯದ ಸ್ಥಳನೇ ಬ್ರಹ್ಮದೇವ ಅವ್ರಿಗೆ ಸೂಚನೆ ಮಾಡ್ತಾರೆ, ಇದು ಹೇಳ್ತಾರೆ. ಅದರಿಂದ ನೈಮಿಷಾರಣ್ಯ ಸ್ಥಳನ ಇವರು ಯಜ್ಞಕ್ಕೋಸ್ಕರ, ಕಲಿಯುಗದ ಪ್ರಭಾವ ತಡೆಯಕ್ಕೆ ಮತ್ತೆ ಭಗವಂತನ ತೃಪ್ತಿಪಡಿಸಕ್ಕೆ, ಭಕ್ತರನ್ನ ತೃಪ್ತಿಪಡಿಸೋಕೆ ಆಯ್ಕೆ ಮಾಡ್ಕೊಂಡಿದ್ರು. ಅದಕ್ಕೆ ನೈಮಿಷಾರಣ್ಯ. ಅನಿಮಿಷೇಯ ಕ್ಷೇತ್ರ ಅಂತ ಬರುತ್ತೆ ನೋಡಿ ಪದಾರ್ಥದಲ್ಲಿ. ವಿಷ್ಣುವಿಗೆ ಪ್ರಭುಪಾದ ಟ್ರಾನ್ಸ್ಲೇಟ್ ಮಾಡ್ತಾರೆ, ವಿಷ್ಣುವಿಗೆ ವಿಶೇಷವಾಗಿ ಪ್ರಿಯವಾದ ತಾಣ ಯಾವುದು? ಈ ನೈಮಿಷಾರಣ್ಯ. ಅದೇ ನೈಮಿಷಾರಣ್ಯ ಅನ್ನೋ ಸ್ಥಳ ವಿಷ್ಣುವಿಗೆ ತುಂಬಾ ಪ್ರಿಯ ಆಗಿರುವಂತಹ ಸ್ಥಳ ಅಂತ ಪ್ರಭುಪಾದ ಹೇಳ್ತಾರೆ. ಓಕೆ, ಸೊ ಅದರಿಂದ ಈ ಸ್ಥಳನ ಆಯ್ಕೆ ಮಾಡ್ಕೊಂಡ್ರು ತಮ್ಮ ಯಾಗಕ್ಕೋಸ್ಕರ. ಓಕೆ,
ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ಹೇಳ್ತಾರೆ, ಭಗವಂತನ ಭಕ್ತರು ವಿಷ್ಣುವಿನ ಯಾಕೆ ತೃಪ್ತಿ ಪಡಿಸ್ತಾ ಇದ್ದಾರೆ? ವಿಷ್ಣುವಿನ ಯಾಕೆ ತೃಪ್ತಿ ಪಡಿಸ್ತಾ ಇದ್ದಾರೆ ಅಂದ್ರೆ, ವಿಷ್ಣುನ ತೃಪ್ತಿ ಪಡಿಸಿದ್ರೆ ನಾವು ಎಲ್ಲಾರನ್ನು ತೃಪ್ತಿ ಪಡಿಸ್ದಂಗ ಆಗುತ್ತೆ. ಅಂದ್ರೆ ಪ್ರತಿ ಒಂದನ್ನು ಕೂಡ ತೃಪ್ತಿ ಪಡಿಸ್ದಂಗ ಆಗುತ್ತೆ. ಈಶ್ವರನ ಭಗವದ್ಗೀತೆಯಲ್ಲೂ ಭಗವಂತನು ಹೇಳ್ತಾನೆ, 3ನೇ ಅಧ್ಯಾಯ 9ನೇ ಶ್ಲೋಕದಲ್ಲಿ ಹೇಳ್ತಾನೆ. ಇದನ್ನ ಪ್ರಭುಪಾದು ಬರ್ದಿಲ್ಲ, ಆಕ್ಚುಲಿ ಶ್ಲೋಕ ಬರ್ದಿಲ್ಲ, ಭಾವಾರ್ಥದಲ್ಲಿ ಹೇಳ್ತಾರೆ. ಭಾವಾರ್ಥದಲ್ಲಿ ವರ್ಡ್ ರೂಪದಲ್ಲಿ ಹೇಳ್ತಾರೆ. ಏನ್ ಹೇಳ್ತಾರೆ? ಯಜ್ಞಾರ್ಥಾತ್ ಕರ್ಮಣೋ ಅನ್ಯತ ಲೋಕೋಯಂ ಕರ್ಮ ಬಂಧನ ತದರ್ಥಂ ಕರ್ಮ ಕೌಂತೆಯ ಮುಕ್ತ ಸಂಘ ಸಮಾಚಾರ. ಸೊ ವಿಷ್ಣುಗಾಗಿ ಅಕಸ್ಮಾತ್ ಯಜ್ಞ ಮಾಡಿದಾಗ, ವಿಷ್ಣುಗಾಗಿನೇ ಪ್ರೀತ್ಯರ್ಥವಾಗಿ ಯಜ್ಞ ಮಾಡಿದ್ದು ಏನಾಗುತ್ತೆ? ಅದು ವಿಷ್ಣು ತೃಪ್ತಿ ಆಗುತ್ತೆ. ಇಲ್ಲ ಅಂತಂದ್ರೆ ಅಕಸ್ಮಾತ್ ವಿಷ್ಣುಗೆ ಏನಾರ ಮಾಡಲಿಲ್ಲ, ಅದು ಭವಬಂಧನನ ಸೃಷ್ಟಿ ಮಾಡುತ್ತೆ. ಇದನ್ನ ಭಗವದ್ಗೀತೆಯಲ್ಲಿ ಕೃಷ್ಣನು ಹೇಳ್ತಾನೆ. ಅದನ್ನ ಪ್ರಭುಪಾದಲ್ಲಿ ವರ್ಡ್ ಮುಖಾಂತರ ಹೇಳಿದ್ದಾನೆ. ಸೊ ಅದರಿಂದ ಭಕ್ತರಿಗೆ ಯಾವ್ದು ಪ್ರಿಯ ಆಗಿರುತ್ತೆ? ಯಾವಾಗ್ಲೂ ಭಕ್ತರಿಗೆ ಭಗವಂತನ ತೃಪ್ತಿ ಪಡಿಸಂತ ಪ್ರಿಯೆ ಯಾವಾಗ್ಲೂ ಇಷ್ಟ ಆಗಿರುತ್ತೆ. ಆದ್ರೆ ಲೌಕಿಕ ಜನಕ್ಕೆ ತಮ್ಮ ಭೋಗ ಜೀವನ ಆಸಕ್ತಿ ಪಡಕ್ಕೋಸ್ಕರ ಯಾಗನ ಮಾಡ್ತಾರೆ. ಆಧ್ಯಾತ್ಮಿಕವಾದಿಗಳು ಅಂದ್ರೆ ಭಗವಂತ ತೃಪ್ತಿಗೋಸ್ಕರ, ಭಕ್ತರು ತೃಪ್ತಿಗೋಸ್ಕರ ಯಾಗನ ಮಾಡ್ತಾರೆ ಅನ್ನೋದು ಅದನ್ನ ಮತ್ತೆ ಇಲ್ಲಿ ಐಕ ಪ್ರಪಂಚದಲ್ಲಿ ಸ್ವಾಮಿ ಶ್ರೀ ವಿಷ್ಣುವಿನ ಪ್ರೀತ್ಯಾರ್ಥ ಹೊರತಾಗಿ ಬೇರಾವುದೇ ಕಾರಣದಿಂದ ಕಾರ್ಯಾಚರಣೆ ಮಾಡಕೂಡದು. ಹಾಗೆ ಮಾಡಿದವರಿಗೆ ಭವಬಂಧನ ಮತ್ತಷ್ಟು ಹೆಚ್ಚಾಗುವುದು ಎಂದು ಭಗವದ್ಗೀತೆ ಹೇಳ್ತಾರೆ. ಈಗ ಹೇಳಿದ್ವಲ್ಲ, ಯಜ್ಞಾರ್ಥ ಕರ್ಮಣೋ ಅನ್ಯತ್ರ ಲೋಕೋಯಂ ಕರ್ಮ ಬಂಧನ. ಇದು ಏನೋ ಭಗವಂತನ ತೃಪ್ತಿಗೋಸ್ಕರ, ವಿಷ್ಣು ತೃಪ್ತಿಗೋಸ್ಕರ ಏನ್ ಮಾಡ್ತೀವಿ? ಇದು ಭವಬಂಧನದಿಂದ ಮುಕ್ತಿ. ನಮ್ಮ ತೃಪ್ತಿಗೆ ಮಾಡಿದ್ದು ಭವಬಂಧನಕ್ಕೆ. ಸೊ ಇಲ್ಲಿ ಏನ್ ಮಾಡ್ತಾ ಇದಾರೆ? ಈ ಶ್ಲೋಕದಲ್ಲಿ ಹೇಳ್ತಾ ಇರಂಗೆ ಅವರು ಭಕ್ತರನ್ನ ತೃಪ್ತಿ ಪಡಿಸೋಕೋಸ್ಕರ ಮಾಡ್ತಾ ಇದ್ದಾರೆ, ಭಗವಂತನ ತೃಪ್ತಿ ಪಡಿಸೋಕೋಸ್ಕರ ಮಾಡ್ತಾ ಇದ್ರು, ಯಜ್ಞ ಆಗುತ್ತೆ. ಆ ಯಜ್ಞದಲ್ಲಿ, ಮಹಾಯಜ್ಞದಲ್ಲಿ ಭಗವಂತನ ತೃಪ್ತಿನೇ ಆಗಿದ್ದು ಅಂತ. ಸೊ ಮಹರ್ಷಿಗಳು ಯಾವ ತರ ಇರ್ತಾರೆ? ರೂಪ ಹೇಳ್ತಾರೆ, ಮಹರ್ಷಿಗಳು ಸದಾಕಾಲವು ಜನಸಾಮಾನ್ಯರಿಗೆ ಒಳಿತನ್ನು ಉಂಟು ಮಾಡುವುದರಲ್ಲೇ ಕಾತರರಾಗಿರುತ್ತಾರೆ. ಸೊ ಅವ್ರಿಗೆ ಒಂದೇ ಒಂದು ವಿಷಯ, ಜನಸಾಮಾನ್ಯರೇನಾಗ್ಬೇಕು? ಅವ್ರಿಗೆ ಒಳಿತಾಗ್ಬೇಕು ಜನಸಾಮಾನ್ಯರಿಗೆ. ಸೊ ಜನಸಾಮಾನ್ಯರಿಗೆ ಯಾಕೆ ಒಳಿತಾಗ್ಬೇಕು? ಭಕ್ತರಿಗೆ ತಾನೇ ಒಳಿತ್ ಮಾಡ್ಬೇಕಿಲ್ಲಿ. ನೋಡಿ, ಜನಸಾಮಾನ್ಯರಿಗೆ ಲೋಕ ಕಲ್ಯಾಣ. ಸೊ ಮನುಷ್ಯನಿಗೆ ಸ್ವಲ್ಪ ಒಳಿತಾಗೋ ತರ ಕೆಲಸ. ಅಂದ್ರೆ ಒಳಿತು ಅಂತಂದ್ರೆ ಯಾವುದು? ಆರ್ಥಿಕ, ಈ ಭೌತಿಕ ಪರಿಸರದಿಂದ ಒಳಿತಲ್ಲ ಅವ್ರಿಗೆ ಒಳಿತು ಅಂತಂದ್ರೆ ಭಗವಂತನ ಭಕ್ತಿ ಬರಕ್ಕೋಸ್ಕರ ಒಳಿತು. ಆ ತರ ಕೆಲಸ ಮಾಡೋದು ತುಂಬಾ ಜಾಸ್ತಿ ಈ ನಮ್ಮ ಸಾಧುಗಳು, ಸಂತರು, ಮಹರ್ಷಿಗಳು ಆ ತರ ಕೆಲಸನ ಜಾಸ್ತಿ ಮಾಡ್ತಾರೆ. ಆದ್ದರಿಂದ ಶೌನಿಕ ಮುನಿಗಳ ಮುಖಂಡತ್ವದಲ್ಲಿ, ಇಲ್ಲಿ ಋಷಿ ಮುನಿಗಳು ಏನ್ ಮಾಡ್ತಾ ಇದ್ರೆ, ಶೌನಿಕದ ಮುಖಂಡತ್ವದಲ್ಲಿ ಏನಾಗ್ತಾ ಇದೆ? ಸತತವಾಗಿ ಮಹಾಯಜ್ಞವೊಂದನ್ನು ಮಾಡೋಕೆ ನೈಮಿಷಾರಣ್ಯದಲ್ಲಿ ಬಂದು ಸೇರಿದ್ದಾರೆ. ಯಾರ ಒಳಿತಿಗಾಗಿ? ಲೋಕ ಕಲ್ಯಾಣಕ್ಕೋಸ್ಕರ. ಮುಂದೆ ಕಲಿಯುಗದ ಪ್ರಭಾವನ, ಅದೇ ಯಾವಾಗ್ಲೂ ಹೇಳಿದ್ನಲ್ಲ, ಕಲಿಯುಗದ ಪ್ರಭಾವನ ತಡೆಯೋಕ್ಕೋಸ್ಕರ ಯಜ್ಞ ಮಾಡ್ತಾ ಇದ್ದಾರೆ ಅಂತ ಹೇಳುತ್ತೆ ಒಂದ್ ಕಡೆ. ಸೊ ಅಂದ್ರೆ ಅರ್ಥ ಏನು? ಸೊ ಈ ಕಲಿಯುಗದ ಪ್ರಭಾವ ಜಾಸ್ತಿ ಆದ್ರೆ ಲೋಕ ಕಲ್ಯಾಣ ಆಗೋದಿಲ್ಲ, ಸಾಮಾನ್ಯ ಜನನೂ ಒಳ್ಳೇದಾಗೋದಿಲ್ಲ, ಭಕ್ತರಿಗೂ ಅದು ಒಳ್ಳೇದಾಗಲ್ಲ. ಅದಕ್ಕೋಸ್ಕರ ಇವರು ಈ ಕಲಿಯುಗದ ಪ್ರಭಾವ ತಡೆಯೋಕ್ಕೋಸ್ಕರ ಯಜ್ಞ ಮಾಡ್ತಾ ಇದ್ರು, ನೈಮಿಷಾರಣ್ಯ ಪುಣ್ಯಕ್ಷೇತ್ರದಲ್ಲಿ ಸಮಾವೇಶಗೊಂಡಿದ್ರು ಅಂತ. ನೆಕ್ಸ್ಟ್ ಮಂಡಲ್ ಹೇಳ್ತಾರೆ, ವಿಶ್ವಕ್ಕೆ ಶಾಂತಿಯನ್ನು ತರಬಹುದಾದ 10 ಸಮಸ್ತ ಜನ ಹಿತ ಕಾರ್ಯಾಚರಣೆಯಲ್ಲಿ ಅವರು ಸದಾ ಕಾತರರು. ಅವರು ಸಕಲ ಜೀವಿಗಳ ಪ್ರಾಮಾಣಿಕ ಮಿತ್ರರು. ವೈಯಕ್ತಿಕ ಸೌಕರ್ಯಗಳನ್ನು ಲೆಕ್ಕಿಸದೆ ಅವರ ಜನರ ಒಳಿತಿಗಾಗಿ ಅವರು ಸದಾಕಾಲ ಭಗವಂತನ ಸೇವೆಯಲ್ಲಿ ತೊಡಗಿರುತ್ತಾರೆ. ಸೊ ಈ ಸಾಧುರು, ಮಹರ್ಷಿಗಳು ಯಾವ ತರ ತಮ್ಮ ಕಷ್ಟನ ಲೆಕ್ಕ ಮಾಡಿದಿರ. ಇದಕ್ಕೆ ತುಂಬಾ ಉದಾಹರಣೆಗಳಿದೆ ನಮ್ಮ ಶಾಸ್ತ್ರದಲ್ಲಿ. ಅವರು ಶ್ರಮ ತಗೊಂಡು ನೋಡಿ, ವೇದವ್ಯಾಸರು ಇಷ್ಟೊಂದೆಲ್ಲ ರಚನೆ ಮಾಡಿದ್ರು. ಹಿಂದೆಗಡೆ ನೋಡಿದ್ವಿ ನಾವು, ಇಷ್ಟೊಂದು ಪುರಾಣಗಳು, ವೇದಗಳೆಲ್ಲ ರಚನೆ ಮಾಡಿದ್ರು. ಯಾರಿಗೋಸ್ಕರ? ಅವ್ರಿಗೋಸ್ಕರ ಮಾಡೋದಾಗಿದ್ರೆ ತುಂಬಾ ಅವ್ರು ಎಣ್ಣೆ ಬೇಕಾದ್ರೆ ಮಾಡ್ಕೋಬೋದಾಗಿತ್ತು. ಆದ್ರೆ ಅವ್ರ ಜನದ ಒಳಿತಿಗಾಗಿ ಅಷ್ಟೊಂದೆಲ್ಲ ಕಷ್ಟಪಟ್ಟು ನಮ್ಮ ಶಾಸ್ತ್ರಗಳನ್ನ ಒಂದ್ ಕಡೆ ತಂದ್ರು, ಅದನ್ನ ಬೇರೆ ಬೇರೆ ಮಾಡಿದ್ರು, ಉಪನಿಷತ್ ಮಾಡಿದ್ರು, ಪುರಾಣಗಳನ್ನ ಬರೆದ್ರು, ಮಹಾಭಾರತ, ರಾಮಾಯಣ, ಈ ತರ ಬೇರೆ ಬೇರೆ ಡಿವೈಡ್ ಮಾಡಿ ಇವ್ರಿಗೆ ಇಂಥವ್ರಿಗೆ ಮಾಡಿ ನಮ್ಮ ಶಾಸ್ತ್ರನ ಒಂದ್ ಕಡೆ ತಂದ್ರು. ಸೊ ಅದನ್ನ ಸಾಮಾನ್ಯ ಜನಕ್ಕೂ ಸಿಗೋ ತರ ಮಾಡಿದ್ರು ಬೇರೆ ಬೇರೆ ರೀತಿಯಲ್ಲಿ. ಸೊ ಇದು ಯಾಕೆ? ಅವ್ರಿಗೆ ಯಾವಾಗ್ಲೂ ಸಾಮಾನ್ಯ ಜೀವಿಗಳ ಮೇಲೆ ಮತ್ತೆ ಲೋಕ ಕಲ್ಯಾಣ ಮಾಡೋದ್ರಲ್ಲೇ ತುಂಬಾ ಆಸಕ್ತಿ. ಸೊ ಅದೇ ತರ ಪ್ರಭುಪಾದ ತಗೋಬಹುದು. ಸೊ ಪ್ರಭುಪಾದ ನೋಡಿ ನಮ್ಗೆ ಇದೆಲ್ಲ ಕೊಟ್ಟಿದ್ದಾರೆ. ಅವ್ರು ಬರ್ದಿದಂತ ಗ್ರಂಥಗಳನ್ನ ಮತ್ತೆ ತಿರ್ಗಾ ಪ್ರಭುಪಾದ ನಮ್ಗೆ ಏನ್ ಮಾಡಿದ್ದಾರೆ? ಅದನ್ನ
ಮತ್ತೆ ಸರಳ ಮಾಡಿ ನಮ್ಮ ಮುಂದೆ ತಂದಿಟ್ರು. ಇಷ್ಟೊಂದು ಸರಳ ಮಾಡಿ ಪ್ರತಿಯೊಬ್ಬರಿಗೂ ಇದು ತಲುಪೋ ತರ ಮಾಡಿದ್ರು. ವೇದವ್ಯಾಸರಾದ್ರು ಇದನ್ನ ಒಂದು ಏನೋ ಸಂಸ್ಕೃತ ಇದರಲ್ಲಿ ಬರ್ದಿಟ್ರು. ಯಾರು ಸಂಸ್ಕೃತ ಓದೋರ್ಗೆ ಅದು ಅನುಕೂಲ ಆಯ್ತು. ಮತ್ತೆ ಮತ್ತೆ ಕಾಲದಲ್ಲಿ ಆವಾಗ ಸಂಸ್ಕೃತ ಒಂದೇ ಇತ್ತು ಅಂತ ಅನ್ಕೋಬಹುದು. ಮತ್ತೆ ಮತ್ತೆ ಮುಂದೆ ಅದನ್ನ ನನ್ನ ಭಕ್ತರು ಬಂದ್ ಮಾಡ್ತಾರೆ ಅಂತ ವೇದವ್ಯಾಸರಿಗೆ ಗೊತ್ತಿತ್ತು. ಸೊ ಅದೇ ತರ ಭಕ್ತರು ಅದನ್ನ ಬೇರೆ ಬೇರೆ ಸಾಮಾನ್ಯ ಜನಕ್ಕೂ ಇನ್ನ ಹತ್ರವಾಗೋ ತರ ಇನ್ನ ಮಾಡಿದ್ರು. ಸೊ ಇದು ಆಗ್ತಾನೆ ಇರುತ್ತೆ. ಯಾವಾಗ ನಮ್ಮ ಬುದ್ಧಿ ಶಕ್ತಿ ಕಡಿಮೆ ಆಗುತ್ತೋ ಅದಕ್ಕೆ ತಕ್ಕನಾಗಿ ಭಕ್ತರು ಬರ್ತಾರೆ. ಪ್ರತಿಯೊಂದು ಯುಗದಲ್ಲೂ ಅಷ್ಟೇ, ಪ್ರತಿಯೊಂದು ಇದ್ರಲ್ಲೂ ಈ ಕಲಿಯುಗದಲ್ಲಿ ಇನ್ನ ಬುದ್ಧಿ ಕಡಿಮೆ ಆಗುತ್ತೆ, ಇನ್ನ ಸರಳ ಮಾಡಕ್ಕೋಸ್ಕರ ಬರ್ತಾರೆ ಭಕ್ತರು. ಎಲ್ಲಿವರೆಗೂ ಕೊನೆ ತನಕನೂ ಬರ್ತಾ ಇರ್ತಾರೆ. ಭಕ್ತರಿಲ್ದರ ಕಾಲನೇ ಇರಲ್ಲ, ಎಲ್ಲಾ ಕಾಲದಲ್ಲಿ ಇದ್ದೇ ಇರ್ತಾರೆ. ಆದ್ರೆ ಕೆಲವು ಸಮಯದಲ್ಲಿ ಸ್ವಲ್ಪ ಗೌಪ್ಯವಾಗಿರ್ತಾರೆ. ಕಲಿಯುಗದ ಪ್ರಭಾವದಲ್ಲಿ ಇವಾಗ ನೋಡಿ ಸ್ವಲ್ಪ ವಿರಳ ಆಗಿದ್ದಾರೆ ಭಕ್ತರು, ಅಲ್ಲಲ್ಲಿ ಇದ್ದಾರೆ. ಇನ್ನ ಮುಂದೆ ಹೋಗ್ತಾ ಕಲಿಯುಗ ಘೋರ ಆಗ್ತಾ ಹೋಗ್ತಾ ಇನ್ನ ತುಂಬಾ ಲುಪ್ತ ಆಗ್ತಾರೆ. ಇರ್ತಾರೆ, ಎಲ್ಲಿರ್ತಾರೆ? ಹಿಮಾಲಯ ಪರ್ವತದಲ್ಲೋ ಇಲ್ಲ ಅಂತ ಕಡೆ ಇಂಥ ಕಡೆನೋ ಇರ್ತಾರೆ, ಇರಲ್ಲ ಅಂತಿಲ್ಲ. ಯಾಕೆಂತಂದ್ರೆ ಸಾಮಾನ್ಯ ಜನ ಜೊತೆ ಇರಕ್ ಆಗ್ದಿರ ಆತರ ಆಗಿರ್ತಾರ ಅವರು. ಆತರ ಪ್ರತಿ ಯುಗದಲ್ಲೂ ಕೂಡ ಭಕ್ತರಿರುತ್ತೆ. ಭಕ್ತರು ಇಲ್ಲ ಅಂತಂದ್ರೆ ಪ್ರಪಂಚ ಇರಕ್ಕೆ ಸಾಧ್ಯ ಇಲ್ಲ. ಕಲಿಯುಗದಲ್ಲಿ ಆಲ್ಮೋಸ್ಟ್ ಭಕ್ತರು ಇಲ್ಲ ಅಂತಂದ್ರೂ ಕೂಡ ಅಲ್ಲೂ ಕೂಡ ಇದ್ದೇ ಇರ್ತಾರೆ, ಕೆಲವೊಂದು ಗೌಪ್ಯ ಸ್ಥಾನದಲ್ಲಿ ಇರ್ತಾರೆ ಅಂತ ಹೇಳ್ಬೋದು. ಭಗವಂತ ಸೇವೆಯಲ್ಲಿ ತೊಡಗಿರ್ತಾರೆ. ವಿಷ್ಣು ಒಂದು ಮಹಾ ನೋಡಿ. ಮತ್ತೆ ಪ್ರಭುಪಾದ ಹೇಳ್ತಾರೆ, ವಿಷ್ಣು ಏನಿದ್ದಂಗೆ ಯಾಕೆ ಭಕ್ತರು ಸೇವೆ ಮಾಡ್ಬೇಕು, ಯಾಕೆ ಜನಗಳು ಸೇವೆ ಮಾಡ್ಬೇಕು, ಭಕ್ತರು ಇಲ್ಲಿ ಪ್ರಭುಪಾದ ಅದನ್ನು ಕೋಟ್ ಮಾಡ್ತಾರೆ. ಆಕ್ಚುಲಿ ವಿಷ್ಣು ಒಂದು ದೊಡ್ಡ ಮರ ಇದ್ದಂಗೆ ಅಂತ ಇಟ್ಕೊಳ್ಳೋಣ. ಸೊ ನಾವು ಮರಕ್ಕೆ ತೃಪ್ತಿ ಪಡಿಸಿದ್ರೆ, ಅಂದ್ರೆ ಮರದ ಬೇರಿಗೆ ನೀರ್ ಹಾಕಿದ್ರೆ ಅದು ಎಲ್ಲಾ ಕಡೆ ಕೊಂಬೆ ರೊಂಬೆ ಟೊಂಗೆ ಮತ್ತೆ ಅದ್ರದ್ದು ಹೂವ ಕಾಯಿ ಹಣ್ಣಿಗೆಲ್ಲ ಸಪ್ಲೈ ಆಗುತ್ತೆ ನೀರು. ಸೊ ಅಂದ್ರೆ ವಿಷ್ಣು ಒಂದು ದೊಡ್ಡ ವೃಕ್ಷ. ಆ ವೃಕ್ಷದ ಬೇರೆ ದೇವತೆಗಳಾಗ್ಲಿ ಸಾಮಾನ್ಯ ಜನ ಆಗ್ಲಿ ಬೇರೆ ಬೇರೆ ಎಲ್ಲ ಆಗ್ಲಿ ಏನೋ ಆ ಮರದಿಂದ ಬಂದಂತ ಅಂಗಗಳು ಬೇರೆ ಬೇರೆ ಎಲ್ಲಾರು ಕೂಡ. ಅದರಿಂದ ನಾವು ವಿಷ್ಣು ತೃಪ್ತಿ ಪಡಿಸಿದ್ರೆ ಎಲ್ಲಾ ತೃಪ್ತಿ ಪಡಿಸಂಗೆ ಅಂತ ಪ್ರಭುಪಾದ ಹೇಳ್ತಾರೆ. ಇದಕ್ಕೆ ಒಂದು ಶ್ಲೋಕನೂ ಇದೆ ನಮ್ಮ ಶಾಸ್ತ್ರದಲ್ಲಿ, ತುಂಬಾ ಮುಖ್ಯವಾಗಿರುವಂತಹ ಶ್ಲೋಕ ಇದೆ. ಏನ್ ಹೇಳ್ತಾರೆ? ಯಥಾತರೋ ಮೂಲ ನಿಷೇಚನೇನ ತೃಪ್ತಂತಿ ಸ್ಕಂದ ಭುಜೋಪಸಾಕ. ಇದ್ರಲ್ಲೂ ನೋಡ್ಬೋದು ನೀವು. ಯಥಾತರೋರ ಮೂಲ ನಿಷೇಚನೇನ ತೃಪ್ತಂತಿ ಸ್ಕಂದ ಭುಜೋಪಶಾಕ ಪ್ರಾಣೋಪಾರಶ್ಚ ಯತೇಂದ್ರಿಯಾಣ ತಥೈವ ಸರ್ವಾರಣ ಅಚ್ಯುತೇಜ್ಯ. ಇದರ ಅರ್ಥ ಏನ್ ಹೇಳ್ತಾರೆ ಪ್ರಭುಪಾದ? ಇದನ್ನ ಆಕ್ಚುಲಿ ಶ್ಲೋಕದ ಮುಖಾಂತರ ಕೊಟ್ಟಿಲ್ಲ, ಇದರಲ್ಲಿ ಕೊಟ್ಟಿದ್ದಾರೆ ಅಷ್ಟೇ ವರ್ಡಿಂಗ್ ಅಲ್ಲಿ. ಏನ್ ಹೇಳ್ತಾರೆ? ತರೋರ ಮೂಲ ನಿಷೇಚ. ತರೋರ ಅಂದ್ರ ಒಂದು ವೃಕ್ಷಕ್ಕೆ ಬೇರಿಗೆ ನೀರು ಹಾಕಿದ್ರೆ ಅದಕ್ಕೆ ಭುಜ ಶಾಖ ಇದಕ್ಕೆಲ್ಲ ಅದಕ್ಕೂ ಪ್ರಸರಣ ಆಗುತ್ತೆ. ಅದೇ ತರ ಪ್ರಾಣ ಅಂದ್ರೆ ಇಲ್ಲಿ ಹೊಟ್ಟೆಗೆ ನೀವು ಆಹಾರ ಕೊಟ್ರೆ ಬೇರೆ ಅಂಗಗಳೆಲ್ಲ ತೃಪ್ತಿ ಇರ್ತವೆ. ನಾವು ಸಪ್ರೇಟ್ ಕೊಡೋದು ಬೇಕಾಗಿಲ್ಲ ಅಂತ. ಅಂದ್ರೆ ಭಗವಂತನ ತೃಪ್ತಿ ಪಡಿಸಿದ್ರೆ ಪ್ರತಿಯೊಂದು ತೃಪ್ತಿ ಆಗುತ್ತೆ. ಸೊ ಭಕ್ತರು ಅದಕ್ಕೆ ಆಲ್ಮೋಸ್ಟ್ ಸಾಮಾನ್ಯವಾಗಿ ಭಗವಂತನ ಭಕ್ತಿ ಮಾಡೋದು ಇದಕ್ಕೇನೆ, ಭಗವಂತನ ತೃಪ್ತಿ ಪಡಿಸಕ್ ಹೋರಾಟ ಮಾಡೋದು ಇದಕ್ಕೇನೆ. ಯಾಕೆಂದ್ರೆ ಭಗವಂತನ ತೃಪ್ತಿ ಆದಾಗ ಪ್ರತಿಯೊಂದು ಕಡೆ ತೃಪ್ತಿ ಆಗುತ್ತೆ. ಇದನ್ನ ಸಣ್ಣ ಒಂದು ಉದಾಹರಣೆಯಿಂದ ನಾವು ತಿಳ್ಕೊಬಹುದು. ಸಪೋಸ್ ಹೆಂಗೆ ಇದನ್ನ ಅರ್ಥ ಮಾಡ್ಕೊಳ್ಳೋದು? ಕೆಲವೊಂದು ಉದಾಹರಣೆ ನೋಡಿ. ಭಗವಂತ ತೃಪ್ತಿ ಆದ್ರೆ, ಸೊ ನಮ್ಗೆ ಈಗ ಭಗವಂತನ ತೃಪ್ತಿ ಮಾಡ್ತಾ ಇದೀವಿ. ಭಗವಂತ ತೃಪ್ತಿ ಆದ್ರೆ ನಮ್ಗೆ ಮಳೆ ಕೊಡ್ತಾನೆ, ಹೌದಾ? ಭಗವಂತನ ತೃಪ್ತಿಯಿಂದ ಮಳೆ ಆಗುತ್ತೆ. ಮಳೆ ಆದ್ರೆ ಎಲ್ಲಾರು ಸಾಮಾನ್ಯ ಜನ ಭಕ್ತರು ಇರ್ಬೋದು, ಯಾರೇ ಇರ್ಬೋದು, ಅದರಿಂದ ಬೆಳೆ ತೆಗೆದು ಮಳೆಯಿಂದ ಬೆಳೆ ತೆಗೆದು ನಮ್ದು ಅನ್ನ ಉತ್ಪತ್ತಿ ಆಗುತ್ತೆ ಅಲ್ವಾ? ಸೊ ಇದು ಪ್ರೊಸೆಸ್. ಯಾವ ತೃಪ್ತಿ ಆಗಿದ್ರಿಂದ? ವಿಷ್ಣು ತೃಪ್ತಿ ಮಾಡಿದ್ರೆ, ವಿಷ್ಣು ಕರೆಕ್ಟ್ ಆಗಿದ್ರೆ ನಮ್ಗೆಲ್ಲ ಕರುಣೆ ತೋರ್ಸಿದ್ರೆ ಅಲ್ವಾ? ಅದಕ್ಕೋಸ್ಕರ ಅಂದ್ರೆ ಭಗವಂತನ ಕರುಣೆ ಬಂದ್ರೆ ಎಲ್ಲರೂ ತೃಪ್ತರಾಗ್ತಾರೆ. ಹೆಂಗಾಗ್ತಾರೆ ಅಂತ ಕೇಳಿದ್ರೆ ಉದಾಹರಣೆ ಇಷ್ಟೇ. ಭಗವಂತ ತೃಪ್ತಿ ಆದ್ರೆ ಭಗವಂತನ ತೃಪ್ತಿಯಿಂದ ಭಗವಂತನ ಕೃಪೆಯಿಂದ ನಮ್ಗೆ ಮಳೆ ಆಗುತ್ತೆ. ಮಳೆಯಿಂದ ಎಲ್ಲರೂ ಸುಖವಾಗಿರ್ತಾರೆ. ಸಪೋಸ್ ನಾವು ಒಬ್ಬೊಬ್ಬರನ್ನೇ ತೃಪ್ತಿ ಪಡಿಸಕ್ ಹೋದ್ರೆ ಎಷ್ಟು ಜನ ಅಂತ ತೃಪ್ತಿ ಪಡಿಸ್ತೀರಾ ನೀವು? ಪ್ರತಿ ಒಂದು ಕಡೆ ಎಲ್ಲಾರು ಒಂದಲ್ಲ ಒಂದ್ ಕಷ್ಟದಲ್ಲಿ ಇರ್ತಾರೆ. ಎಲ್ಲಾರ್ಗು ಎಲ್ಲಾ ತರದ್ದು ನಾವು ತೃಪ್ತಿ ಪಡಿಸಕ್ಕಾಗುತ್ತಾ? ಇಲ್ಲ. ಸಾಮಾನ್ಯವಾಗಿ ತೃಪ್ತಿ ಪಡಿಸ್ಬೇಕು ಅಂದ್ರೆ ಊಟ ಬಟ್ಟೆ ಏನೋ ಅವ್ರಿಗೆ ಇರಕ್ಕೆ ವ್ಯವಸ್ಥೆ ಮಾಡ್ಬೋದು. ಮಿಕ್ಕಿದೆಲ್ಲ ಇಂದ್ರಿಯ ತೃಪ್ತಿ ಮಾಡಕ್ಕೆಲ್ಲ ಅವ್ರಿಗೆ ಕೊಡೋದ್ ಬೇಕಾಗಿಲ್ಲ. ಸೊ ಇದನ್ನ ಮಾಡ್ಬೇಕಂದ್ರೆ ಸಾಮಾನ್ಯ ಜನ ಚೆನ್ನಾಗಿರ್ಬೇಕಾ? ಭಗವಂತನ ತೃಪ್ತಿ ಮಾಡಿಸಿದ್ರೆ ಲೋಕ ಆಟೋಮೆಟಿಕ್ ಆಗಿ ತೃಪ್ತಿ ಆಗಿರುತ್ತೆ. ಸೊ ಈ ಲೋಕ ನಡೀತಾ ಇರೋದೇ ಭಕ್ತರಿಂದ ಅಂತ. ಸೊ ಭಗವಂತನ ಸೇವೆ ಮಾಡೋದ್ರಿಂದನೇ ಲೋಕ ನಡೀತಾರೆ. ಸೇವೆ ಇಲ್ವಾ?
ಮುಂದೆ ಮುಂದೆ ಗೊತ್ತಾಗುತ್ತೆ ನಮಗೆ. ಕಲಿಯುಗದಲ್ಲಿ ನಮಗ್ ಗೊತ್ತಾಗಲ್ಲ, ಇನ್ನೂ ತುಂಬಾ ಜಾಸ್ತಿ ವರ್ಷ ಹೋದಾಗ ಯಾವಾಗ ಭಗವಂತನ ಸೇವೆ ನಿಂತೋಗುತ್ತೋ ಎಲ್ಲ ತುಂಬಾ ಅಧ್ವಾನ ಆಗ್ಬಿಡುತ್ತೆ ಕಲಿಯುಗದಲ್ಲಿ. ಊಟ ಮಾಡಕ್ಕೆ ಗತಿ ಇರಲ್ಲ, ಬೆಳ್ಳೆನೆ ಬರೋದಿಲ್ಲ, ನದಿಗಳೆಲ್ಲ ಒಣಗೋಗುತ್ತೆ. ಯಾಕೆ? ಭಗವಂತನ ಸೇವೆ ಇಲ್ಲ, ಭಗವಂತ ತೃಪ್ತಿಯ ಇಲ್ಲ, ಭಗವಂತಂಗೆ ಇದಾಗಿಲ್ಲ. ಸೊ ಭಗವಂತ ಇಲ್ಲ ಅಂತಾಗ ಇದು ನಮ್ದು ಬಂದೇ ಬರ್ಬೇಕಾಗತ್ತೆ ಪ್ರತಿಯೊಂದ್ ಕಡೆ. ಸೊ ಆತರ ಪರಿಸ್ಥಿತಿನೂ ಬರುತ್ತೆ ಅಂತ ಕಲಿಯುಗದಲ್ಲಿ ಇದೆ. ಸೊ ಅದರಿಂದ ಭಗವಂತನ ತೃಪ್ತಿ ಪಡಿಸೋದು ತುಂಬಾ ಮುಖ್ಯ. ಮತ್ತೆ ಈ ಭಗವಂತನ ತೃಪ್ತಿ ಪಡಿಸೋದು ಹೆಂಗೆ? ಪ್ರಭುಪಾದ ಹೇಳ್ತಾರೆ, ಭಗವಂತನ ತೃಪ್ತಿ ಪಡಿಸೋದು ನಾವ್ ಯಾವಾಗ್ಲೂ ಒಂದು ಸಂಬಂಧದಲ್ಲಿ ಇರ್ಬೇಕು. ಯಾವಾಗ್ಲೂ ಅವನ ಸಂಬಂಧದಲ್ಲಿ ಇರ್ಬೇಕು ಅಂತ ಹೇಳ್ತೀವಿ. ಸಂಬಂಧ ಅಂತಂದ್ರೆ ಇಲ್ಲಿ ಭಕ್ತಿ ಸೇವೆದು ಸಂಬಂಧ. ಅವನ ಸಂಬಂಧದಲ್ಲಿ ಇದ್ರೆ ಪ್ರತಿಯೊಂದು ಟೈಮಲ್ಲೂ ಭಗವಂತನ ಸಂಬಂಧದಲ್ಲಿದ್ರೆ ಭಗವಂತ ತೃಪ್ತಿ ಪಡಿಸಂತ ಕ್ರಿಯೆ ಆಗ್ತಾ ಇರತ್ತೆ. ಸಂಬಂಧ ಇಲ್ಲ ನಮ್ಗೆ, ಅವನು ನಮಗೂ ಸಂಬಂಧ ಏರ್ಪಡಿಸಿಲ್ಲ ಅಂತಂದ್ರೆ ಭಗವಂತ ತೃಪ್ತಿ ಪಡಿಸೋ ಚಾನ್ಸೇ ಇಲ್ಲ. ನೋಡಿ, ನಾವು ಅಕಸ್ಮಾತ್ ಭಗವಂತ ಏನ್ ಇಷ್ಟ, ಅವನ ಸಂಬಂಧ ಏರ್ಪಡಿದ್ವಿ. ಏನು? ಭಗವಂತ ನಾಮ ಜಪ ಮಾಡ್ತೀವಿ, ಸಂಬಂಧ. ಭಗವಂತ ನಾಮ ಹೇಳ್ತಾ ಇದೀವಿ, ಸೊ ಭಗವಂತನಿಗೋಸ್ಕರ ಅಡಿಗೆ ಮಾಡ್ತಾ ಇದೀವಿ, ಸಂಬಂಧ. ಅವನ ತೃಪ್ತಿಗೋಸ್ಕರನೇ ಮಾಡ್ತಾ ಇದೀವಿ. ಸೊ ಭಗವಂತನಿಗೆ ಆರತಿ ಮಾಡ್ತಾ ಇದೀವಿ, ಅವನ್ಗೆ ಹೂವು ಹಾಕ್ತಾ ಇದೀವಿ, ಭಗವಂತ ತೃಪ್ತಿ ಆಗ್ಲಿ ಅಂತ, ಸಂಬಂಧ. ಮತ್ತೆ ಕೀರ್ತನೆ ಮಾಡ್ತಾ ಇದೀವಿ, ಅವನ್ನ ಹೊಗಳ್ತಾ ಇದೀವಿ, ಸಂಬಂಧ. ಇಲ್ಲ ಭಕ್ತರನ್ನ ತೃಪ್ತಿ ಪಡಿಸ್ತಾ ಇದೀವಿ, ಭಕ್ತರು ಏನ್ ಮಾಡ್ತಾ ಇದ್ರೆ ಭಗವಂತನಿಗೆ ಸಂಬಂಧಪಟ್ಟಂತ ಕೆಲಸ ಮಾಡ್ತಾ ಇರ್ತಾರೆ, ಅದಕ್ಕೋಸ್ಕರ ಅವ್ರು ತೃಪ್ತಿ ಆದ್ರೆ ಭಗವಂತನ ತೃಪ್ತಿ ಆಗ್ತಾ ಇರ್ತಾನೆ. ಸೊ ಈ ತರ ಯಾವ್ದಾದ್ರು ಒಂದು ಸಂಬಂಧದಲ್ಲಿ ನಾವು ಭಗವಂತನ ಜೊತೆ ಇರ್ಬೇಕು. ಭಗವಂತನ ಸಂಬಂಧದಲ್ಲಿ ಇಲ್ಲ ಅಂತಂದ್ರೆ ಯಾವಾಗ, ಇಲ್ಲಿ ನೋಡಿ ಪ್ರಭುಪಾದ ಒಂದು ಹೇಳ್ತಾರೆ, ಆಧುನಿಕ ಐಹಿಕ ಸಮಾಜವು ಪರಮ ಪುರುಷನ ಸಂಬಂಧದಿಂದ ಕಳಚಿಕೊಂಡಿದೆ. ಈ ಭೌತಿಕ ಪ್ರಪಂಚ ಭಗವಂತನ ಸಂಬಂಧದಿಂದ ಏನಾಗಿದೆ? ಕಳ್ಚ್ಕೊಂಡಿದೆ, ದೂರ ಆಗ್ಬಿಟ್ಟಿದೆ. ಸೊ ಒಂದು ಸಂಬಂಧ ಇಲ್ಲ, ಯಾವುದೇ ಭಕ್ತಿ ಸೇವೆ ಸಂಬಂಧ ಇಲ್ಲ. ಅದರಿಂದನೇ ನಾಸ್ತಿಕ ನಾಯಕರ ಮುಖೇನ ಅದು ಹೆಚ್ಚಿಸುತ್ತಿರುವ ಎಲ್ಲಾ ವ್ಯೂಹ ತಂತ್ರಗಳು ಹೆಜ್ಜೆ ಹೆಜ್ಜೆಗೂ ಭಗ್ನವಾಗುವುದು ಖಚಿತ, ಆದರೂ ಅವರು ಎಚ್ಚೆತ್ತುಕೊಳ್ಳುವುದಿಲ್ಲ. ಸೊ ಈ ನಾಯಕರು ಇದಕ್ಕೆ, ನಮ್ಮ ನಾಯಕರು ಅಂದ್ಕೊಂಡಿರೋರು ಇದಕ್ಕೆ ಮತ್ತೆ ಮತ್ತೆ ಪುಷ್ಟಿ ಕೊಡ್ತಾ ಇದ್ದಾರೆ, ಭಗವಂತನ ಸಂಬಂಧನ ದೂರ ಮಾಡಕ್ಕೋಸ್ಕರ. ಪ್ರತಿ ಕ್ಷಣದಲ್ಲೂ ನಾವು ಭಗವಂತ ಸಂಬಂಧದಲ್ಲಿದ್ರೆ ಯಾವುದೇ ಕ್ಷಾಮ, ಯಾವುದೇ ಇದು ಬರಲ್ಲ. ಸಂಬಂಧ ಇಲ್ಲ ಅಂತಂದಾಗ್ಲೇ ಇದೆಲ್ಲ ಆಗೋದು. ಭಗವಂತ ಸಂಬಂಧ ಇಲ್ಲ ಅಂದ್ರೆ ಭಗವಂತ ತೃಪ್ತಿ ಆಗೋದಿಲ್ಲ. ಸೊ ಇದಕ್ಕೊಬ್ರು ಒಳ್ಳೆ ಉದಾಹರಣೆ ಹೇಳ್ತಾರೆ, ನಾವು ಕ್ಲಾಸಲ್ಲಿ ಹೇಳ್ತೀನಿ. ಭಗವಂತನ ಸಂಬಂಧ ಅಂತಂದ್ರೆ ನಾವು ಭಗವಂತನ ಯಾವತ್ತು ನಾವು, ಇದೇನಾಗಿದೆ ನಮ್ನ ಈ ಭಗವಂತ ಸಂಬಂಧದಲ್ಲಿರೋ ತುಂಬಾ ಜನಕ್ಕೆ ಕನ್ಫ್ಯೂಸ್ ಆಗ್ತಾ ಇದೆ, ಯಾವ ತರ ಮಾಡೋದು, ಹೆಂಗ್ ಮಾಡೋದು ಅಂತ. ಯಾಕೆ ಅಂತಂದ್ರೆ ಈ ಮಾಯೆ ಅನ್ನೋದು ನಮ್ಮನ್ನ ಹಿಡ್ಕೊಂಡ್ಬಿಟ್ಟಿದೆ. ಭಗವಂತನಿಂದ ಕಳ್ಚ್ಕೊಳ್ಳದೆ ಇರೋದು. ಇಲ್ಲಿ ಪ್ರಭುಪಾದ ಒಂದು ಹೇಳ್ತಾರಲ್ಲ, ಭಗವಂತನಿಂದ ಕಳ್ಚ್ಕೊಂಡಿದೆ ಅಂತ, ಬಿಟ್ಟೋಗಿದೆ ಅಂತ. ಹೆಂಗೆ ಕಳ್ಚ್ಕೊಳ್ದೆ ಇರೋದು ನಾವು? ಓಕೆ, ಇವಾಗ ನನಗೆ ಗೊತ್ತಾಗಿದೆ, ವಿಷಯ ನಮ್ಗೆ ಗೊತ್ತಾಗಿದೆ. ಏನಂತ? ಭಗವಂತ ನನ್ಗೆ ಬೇಕು ಅಂತ, ಭಗವಂತನ ನಾನು ಹಿಡ್ಕೊಂಡಿದ್ದೀನಿ. ಓಕೆ, ಹಿಡ್ಕೊಂಡಿದ್ದೀನಿ ಅಂತ ಹಿಡ್ಕೊಂಡು, ಕಳ್ಚ್ಕೋಬಾರ್ದು ಅಂದ್ರೆ ಹಿಡ್ಕೋಬೇಕು ಭಗವಂತನ. ಯಾವ್ರ ಮುಖಾಂತರ ಅಂದ್ರೆ ಭಕ್ತಿ ಸೇವೆ ಮುಖಾಂತರ ಅವ್ನು ಹಿಡ್ಕೊಂಡಿದ್ದೀನಿ. ನಾನು ಭಗವಂತನ ಹಿಡ್ಕೊಂಡಿದ್ದೀನಿ. ಈ ಕಡೆ ಇನ್ನೊಂದ್ ಕಡೆ ಏನಾಗಿದೆ, ನನ್ಗೆ ಈ ಮಾಯೆಗಳು ನನ್ನನ್ನು ಹಿಡ್ಕೊಂಡಿದ್ದಾವೆ. ನಾನು ಹಿಡ್ಕೊಂಡಿದ್ದೀನಿ. ಸೊಗಸಾಗಿದೆ, ಚೆನ್ನಾಗಿದೆ, ಸ್ವಲ್ಪ ಅಬ್ಸರ್ವ್ ಮಾಡಿ ಕೇಳಿ. ನಾನು ನನಗೆ ಭಗವಂತ ಬೇಕು ಅಂತ ನಾನು ಹಿಡ್ಕೊಂಡಿದ್ದೀನಿ. ನನ್ನನ್ನ ಈ ಯಾವ ಭೌತಿಕ ಪ್ರಪಂಚದ ಆಸೆ ಆಕಾಂಕ್ಷೆ ನಾವು ಹಿಡ್ಕೊಂಡ್ಬಿಟ್ಟಿದ್ದೇವೆ. ಮಾಯೆ, ಭಗವಂತ ಈ ಭೌತಿಕ ಪ್ರಪಂಚದ ಮಾಯೆ ಹಿಡ್ಕೊಂಡಿದ್ದೇವೆ. ಮಾಯಲ್ಲಿ ಏನೇನ್ ಬರುತ್ತೆ? ನಾನು ಇಂದ್ರಿಯ ತೃಪ್ತಿ ಭಾವನೆ ಇರ್ಬೋದು, ನನ್ನ ಹೆಂಡತಿ ಮಕ್ಕಳು ಮಾಯೆ ಇರ್ಬೋದು, ಇಲ್ಲ ಬೇರೆ ಬೇರೆ ಸಂಬಂಧದ ಮಾಯೆ ಇರ್ಬೋದು, ನಮ್ದು ಹಣಕಾಸಿನ ಮಾಯೆ ಇರ್ಬೋದು, ಐಶ್ವರ್ಯ ಸಂಪಾದನೆ ಮಾಡ್ಬೇಕು ಅನ್ನೋದಿರೋದು, ಇಲ್ಲ ನನ್ಗೆ ವಿದ್ಯಾಬುದ್ಧಿ ಸಂಪಾದನೆ ಮಾಡ್ಬೇಕು, ಇದೆಲ್ಲ ಮಾಯೆ, ಭಗವಂತನ ಬೇರೆ ಮಾಯಾಶಕ್ತಿ. ಇವು ನನ್ನನ್ನ ಹಿಡ್ಕೊಂಡ್ಬಿಟ್ಟಿದ್ದಾವೆ. ಸೊ ಇವಾಗ ನಾನು ಅಂದ್ರೆ ನಾನ್ ಹಿಡ್ಕೊಂಡಿಲ್ಲ, ಅವು ನನ್ನ ಹಿಡ್ಕೊಂಡಿದ್ದಾವೆ ಅಂತ ಇಟ್ಕೊ. ಸಪೋಸ್ ನಾನು ಅವ್ರ ಬಗ್ಗೆ ಚಿಂತೆ ಮಾಡ್ತಾ ಇಲ್ಲ, ಬಟ್ ಅವು ನನ್ನ ಬಿಟ್ಟು ಹೋಗ್ತಾ ಇಲ್ಲ. ನಾನು ಬಿಡ್ಬೇಕು ಅಂತ ಟ್ರೈ ಮಾಡ್ತಾ ಇದ್ದೀನಿ, ಆದ್ರೆ ಆಗ್ತಾ ಇಲ್ಲ. ಅವು ನನ್ನನ್ನು ಹಿಡ್ಕೊಂಡಿದ್ದಾವೆ. ಇನ್ನೊಂದ್ ಕಡೆ ನನಗೆ ಇವು ಬೇಡ ಅನ್ಬಿಟ್ಟು ಏನ್ ಮಾಡ್ತಾ ಇದ್ದೀನಿ, ನಾನು ಇದರಿಂದ ತಪ್ಸ್ಕೋಬೇಕು ಅಂತ ಕೃಷ್ಣನ್ ಕೈನ ಹಿಡ್ಕೊಂಡಿದ್ದೀನಿ, ಅಂದ್ರೆ ಕೃಷ್ಣನ್ ಭಕ್ತಿ ಸೇವೆ ಮಾಡ್ತಾ ಇದ್ದೀನಿ. ಇವಾಗ ಈ ಪೊಸಿಷನ್ ಅಲ್ಲಿ ನಾವು ಮಾಡ್ಬೇಕಾಗಿರೋದು ಒಂದ್ ಕೆಲಸ ಇದೆ. ಇದರಿಂದ ತಪ್ಸ್ಕೋಬೇಕಾದ್ರೆ ನಾವು ಒಂದ್ ಕೆಲಸ ಮಾಡ್ಬೇಕು. ಇದರಿಂದ ಹೆಂಗೆ ನಾವು ಬಚಾವಾಗೋದು? ಮಾಯಿಂದ ಬಚಾವಾಗ್ಬೇಕು, ಕೃಷ್ಣ ನಮ್ಗೆ ಸಿಗ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕಿಲ್ಲಿ? ನಾವಿಲ್ಲಿ ಮಾಡ್ಬೇಕಾಗಿರೋದು, ಇದನ್ನ ನಮ್ಮ ಕ್ಲಾಸಲ್ಲೆಲ್ಲ ನಾನು ಹೇಳಿದ್ದೀನಿ. ಇದನ್ ಮಾಡ್ಬೇಕಾದ್ರೆ ಒಂದೇ ಒಂದು ನಾವು ಮಾಡ್ಬೇಕಾಗಿರೋದು ಏನೋ, ಕೃಷ್ಣನ್ ಗೈನ ಬಿಡಬಾರ್ದು, ಗಟ್ಟಿಗೆ ಹಿಡ್ಕೋಬೇಕಷ್ಟೆ. ಯಾಕೆ ಅಂತಂದ್ರೆ ಇಲ್ಲಿ ನನಗೆ ಈ ಮಾಯೆಗಳು ಇಟ್ಕೊಂಡಿರೋದ್ರಿಂದ ಮಾಯಿಂದ ಬಿಡಿಸ್ಕೊಳಕ್ ಆಗ್ತಾ ಇಲ್ಲ ನನಗೆ. ಯಾಕೆಂದ್ರೆ ಅವು ಎಷ್ಟೊಂದಿದಾವೆ, ನಾನು ಒಬ್ಬ ಬಿಡಿಸ್ಕೊಳಕ್ ಆಗ್ತಾ ಇಲ್ಲ.
ತುಂಬಾ ಸ್ಟ್ರಾಂಗು ಇದಾವೆ ಅವು. ಸೊ ಇನ್ನೊಂದು ಕೈಲಿ ನಾನು ಕೃಷ್ಣನ್ ಇಟ್ಕೊಂಡಿದ್ದೀನಿ. ಕೃಷ್ಣ ಆಯ್ತಪ್ಪ, ನಿನ್ನನ್ನು ನಾನು ಪರೀಕ್ಷೆ ಮಾಡ್ತೀನಿ, ನೀನೇ ಇದನ್ನ ಬಿಡಿಸ್ಕೊಂಡು ನೋಡೋಣ ಅಂತ ಕೃಷ್ಣನ ಸುಮ್ಮನಿದ್ದಾನೆ. ನಾನು ಕೃಷ್ಣನ ಕೈ ಇಟ್ಕೊಂಡಿದ್ದೀನಿ. ಸೊ ಈ ಕಡೆ ಮಾಯೆಗಳು ಈ ಮಾಯೆಲ್ಲ ನನ್ನ ಕೈ ಇಟ್ಕೊಂಡಿದ್ದಾವೆ, ನಾನು ಇಟ್ಕೊಂಡಿಲ್ಲ, ಅವು ಇಟ್ಕೊಂಡಿದ್ದಾವೆ. ಇದು ಹೆಂಗೆ ಇವಾಗ ಇದು ಮಾಡೋದು? ಏನು ಮಾಡ್ಬೇಕಾಗಿಲ್ಲ, ನಾವು ಕೃಷ್ಣನ ಕೈನ ಬಿಡಬಾರ್ದಷ್ಟೇ, ನಾವು ಗಟ್ಟಿಗೆ ಇಟ್ಕೋಬೇಕು. ಯಾಕೆಂದ್ರೆ ಇಟ್ಕೊಂಡಿರೋದು ನಾನು, ಕೃಷ್ಣ ಇಟ್ಕೊಂಡಿಲ್ಲ, ನಾವು ಇಟ್ಕೊಂಡಿದೀವಿ. ಕೃಷ್ಣ ಬೇಕು ಅಂತ ಸರ್ಟನ್ ಟೈಮ್ ಅವ್ರಿಗೂ ಭಗವಂತ ಆಮೇಲೆ ಇಟ್ಕೋತಾನೆ. ಕೃಷ್ಣ ಟೇಸ್ಟ್ ಮಾಡೋರ್ಗು ನಾವ್ ಇಟ್ಕೊಬೇಕು ಭಗವಂತ ಕೃಷ್ಣನ್ ಕೈನ. ಸೊ ಇವಾಗ ನಾವೇನ್ ಮಾಡ್ಬೇಕು? ಕೃಷ್ಣನ್ ಕೈನ ಬಿಡದಂಗ್ ಗಟ್ಟಿಗೆ ಹಿಡ್ಕೋಬೇಕು. ಕೃಷ್ಣ ಮಾಯೆಗಿನ ಸ್ಟ್ರಾಂಗು. ಕೃಷ್ಣ ಮುಂದೆ ಮುಂದೆ ಹೋದಂಗೆ ನಾವು ಅವ್ನ ಕೈ ಹಿಡ್ಕೊಂಡಿದ್ರೆ, ಇವು ಮಾಯೆ ನಮ್ ನೇಡಿಕೊಂಡಿದ್ರು ಕೂಡ ತುಂಬಾ ಗಟ್ಟಿಗೆ ಇಟ್ಕೊಂಡಿದ್ರೆ ನಾವು ಆಚೆಗೆ ಬರ್ತೀವಿ, ಈ ಮಾಯೆಯಿಂದ ಹೊರಗಡೆ ಬರ್ತೀವಿ. ಮಾಯೆ ನಮ್ಮನ್ನ ಬಿಟ್ಬಿಡ್ತವೆ. ಎಷ್ಟೊಂದು ಇಟ್ಕೊಳ್ತವೆ? ಕೃಷ್ಣ ಹೇಳ್ತಾ ಇದ್ರೆ ಈಗ ಅವು ಬರಕ್ ಸಾಧ್ಯ ಇಲ್ಲ. ಯಾಕೆ? ಕೃಷ್ಣನಿಂದ ಮಾಯೆ ಬರಕ್ ಸಾಧ್ಯ ಇಲ್ಲ ಅಲ್ವಾ? ಸೊ ಈ ಮಾಯೆಗಳನ್ನು ಕೃಷ್ಣನಿಂದ ಬರಲ್ಲ, ಯಾಕೆ? ಮಾಯೆಗೂ ಕೃಷ್ಣನಿಗೂ ವಿರುದ್ಧವಾಗಿರೋದು. ಅದರಿಂದ ಅವು ಬರಕ್ ಸಾಧ್ಯ ಇಲ್ಲ. ಅವು ಸರ್ಟನ್ ಟೈಮ್ಗೆ ನಮ್ಮನ್ನ ಬಿಟ್ಬಿಡ್ತವೆ. ಇಷ್ಟೇ ಮಾಡ್ಬೇಕಾಗಿರೋದು. ನಾವೇನ್ ಮಾಡ್ಬೇಕು? ಭಕ್ತಿ ಸೇವೆಯಲ್ಲಿ ನಾವು ಸಂಬಂಧದಲ್ಲಿ ಇರ್ಬೇಕು ಕೃಷ್ಣ ಜೊತೆ. ಯಾವಾಗ ಭಕ್ತಿ ಸೇವೆ ಬಿಟ್ವಿ, ಈ ಮಾಯ ಗ್ಯಾರಂಟಿ ನಮ್ಮನ್ನ ಹೇಳ್ಕೊಂಡ್ಬಿಡು. ಸೇವೆ ಬಿಟ್ವಿ, ಭಗವಂತನ ಸೇವೆ ಬಿಟ್ವಾ, ಈ ಸೇವೆನೇ ಬರ್ತದೆ, ಜಪ ಬರುತ್ತೆ, ಕೀರ್ತನ್ ಬರುತ್ತೆ. ಸೇವೆ ಅಂದ್ರೆ ಏನ್ ಕೇಳ್ಬೇಡಿ ಮತ್ತೆ ತಿರ್ಗಾ. ಸೇವೆ ಅಂದ್ರೆ ಭಗವಂತನ ನಾಮ ಸೇವೆ, ಭಗವಂತಂದು ಏನು ಅರ್ಚ ವಿಗ್ರಹ ಸೇವೆ, ಭಾಗವತಂ ಓದೋ ಸೇವೆ, ಶ್ರವಣ ಮಾಡೋ ಸೇವೆ, ಮತ್ತೆ ಭಗವಂತನ ಪ್ರಸಾದ ಸೇನ ಸೇವೆ, ಭಕ್ತೃ ಸಂಘ, ಮತ್ತೆ ನಮ್ಮ ವಾತಾವರಣ ಭಗವಂತನ ಪರಿಸರದಲ್ಲಿ ಇಟ್ಟು ಅಂದ್ರೆ ಮಥುರಾ ವೃಂದಾವನ ತರ ಮಾಡ್ಕೊಳ್ಳೋದು. ಸೊ ಇಷ್ಟೇ ಭಗವಂತನ ಸೇವೆ. ಇದನ್ನ ಅಂಗ ಅಂತ ಹೇಳ್ತೀವಿ, ಇವಾಗ ಭಕ್ತಿದು ಅಂಗ ಅಂತ. ಇಷ್ಟು ಮಾಡ್ತಾ ಇದ್ರೆ ನಾವು ಸೇವೆಯಲ್ಲಿ ಇದೀವಿ ಅಂತ ಅರ್ಥ. ಯಾವಾಗ ಇವನ್ನ ಬಿಟ್ವಿ, ನಾವೇನಾಗ್ತೀವಿ? ಮಾಯೆ ಕಡೆ ಸ್ವಲ್ಪ ಜಾರ್ತಾ ಇದೀವಿ ಅಂತ ಅರ್ಥ. ಸೊ ಹರಿನಾಮದಲ್ಲಿ ನಿಮ್ಗೆ ಇದನ್ನೇ ಹೇಳ್ತಾ ಇದ್ದೀನಿ, ಪ್ರತಿ ಮುಂದೆ ಬರುತ್ತೆ, ತುಂಬಾ ತುಂಬಾ ಒಳ್ಳೊಳ್ಳೆ ವಿಚಾರಗಳನ್ನ ಹರಿನಾಮದಲ್ಲಿ ಬರುತ್ತೆ. ಸೊ ಅದರಿಂದ ನಾವು ಇದು ಮಾಡ್ಬೇಕಾಗಿರೋದು ಇಷ್ಟು. ಓಕೆ, ಸೊ ಅದರಿಂದ ನಾವು ಭಗವಂತನ ಕೈನ ಪೂರ್ತಿ ಗಟ್ಟಿಯಾಗಿ ಹಿಡ್ಕೋಬೇಕು, ಈ ಮಾಯಿಂದ ಬಚಾವಬೇಕು, ಕೃಷ್ಣ ಸಂಬಂಧದಲ್ಲಿ ಇರಬೇಕು. ಸೊ ಪ್ರಭುಪಾದ ಲಾಸ್ಟ್ ಹೇಳ್ತಾರೆ ಕೊನೆ ಪಾಯಿಂಟು. ಸೊ ಭಗವಂತನ ಸಂಬಂಧದಲ್ಲಿ ಇರಕ್ಕೆ ಏನ್ ಹೇಳ್ತಾರೆ? ಸಂಕೀರ್ತನ ಯಜ್ಞ ನೀವು ಮಾಡ್ಬೇಕು ಮುಖ್ಯವಾಗಿ. ಸೊ ಭಗವಂತನ ಸಂಬಂಧದಲ್ಲಿ ಯಾವಾಗ್ಲೂ ಇರ್ಬೇಕಂದ್ರೆ ಸಂಕೀರ್ತನ ಯಜ್ಞ ಮಾಡ್ಬೇಕು. ಅಂದ್ರೆ ಎಲ್ಲರೂ ಸೇರ್ಕೊಂಡು ಸಂಕೀರ್ತನದಲ್ಲಿ ಭಾಗವಹಿಸು. ನೋಡಿ ಕನ್ಕ್ಲೂಷನ್ ಏನಾಗ್ತು? ಪ್ರಭುಪಾದ ಏನ್ ಹೇಳ್ತಾ ಇದಾರೆ ಕೊನೆಗೆ? ಸಂಕೀರ್ತನೆಗೆ ಬರ್ತಾ ಇದೆ. ಪ್ರತಿ ಒಂದು ಇದ್ರಲ್ಲೂ ಕೂಡ ಪ್ರಭುಪಾದ ಇದನ್ನ ಬರೀತಾರೆ. ಅಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ವರ್ಡ್ ಇರ್ಬೋದು ಅಷ್ಟೇ, ಅಂದ್ರೆ ಇದನ್ನ ನಮ್ಮ ವಿಷಯಕ್ಕೆ ತಂದೆ ತರ್ತಾರೆ. ಎಲ್ಲಾ ಇದಕ್ಕೂ ಪ್ರಭುಪಾದ ಕೊನೆಗೆ ಸಂಕೀರ್ತನ, ನಾವು ಭಗವಂತನ ನಾಮ ಜಪ ಮಾಡ್ಬೇಕು. ಮುಂದೆ ನಾಳೆ ದಿನ ಗೊತ್ತಾಗುತ್ತೆ ನಿಮ್ಗೆ ಏನು ಭಗವಂತನ ನಾಮನ ನಾವು ನಮ್ಮ ಇದ್ ಮಾಡ್ತಾ ಇದ್ರೆ ನಮ್ಗೆ ಹೆಂಗ್ ಗೊತ್ತಾಗುತ್ತೆ ನಾವು ಕರೆಕ್ಟ್ ವೇ ಇಲ್ಲಿದೀವಿ ಅಂತ? ಕೇಳ್ತಾ ಇರೋ ರೀತಿ ಸರಿ ಇದೆ ಅಂತ ಹೆಂಗ್ ಗೊತ್ತಾಗುತ್ತೆ? ಹೇಳ್ತಾ ಇರೋ ವ್ಯಕ್ತಿ ಸರಿಯಾಗಿ ಹೇಳ್ತಾ ಇದ್ದಾನೆ ಅಂತ ಹೆಂಗ್ ಗೊತ್ತಾಗುತ್ತೆ ನಿಮ್ಗೆ? ನಮ್ದು ಮೀಟರ್ ಏನು? ನಾಳೆ ದಿನ ಹರಿನಾಮದಲ್ಲಿ ಗೊತ್ತಾಗುತ್ತೆ ನಿಮ್ಗೆ. ಆತರ ಈ ನಮ್ದು ಸಂಕೀರ್ತನ ಯಜ್ಞ, ಭಗವಂತನ ನಾಮ ಜಪ ಮಾಡ್ತಾ ಇದ್ರೆ ನಮ್ಗೆ ಆಲ್ಮೋಸ್ಟ್ ನಾವು ಭಕ್ತಿ ಸೇವೆಯಲ್ಲಿ ಸ್ವಲ್ಪ ಭಾಗದಲ್ಲಿ ಚೆನ್ನಾಗಿರ್ತೀವಿ. ಶ್ರವಣ ಮಾಡ್ತಾ ಇದ್ರೆ ಇನ್ನು ಅದ್ಭುತವಾಗಿ ಚೆನ್ನಾಗಿರ್ತೀವಿ. ಶ್ರವಣ ಕೀರ್ತನ ಎರಡು ಮುಖ್ಯ ಅಂಗ, ಇದನ್ನು ನಾವು ಮಾಡ್ತಾ ಇರ್ಬೇಕು. ಅದ್ರದ್ದು ನಮ್ಮ ಚಾನಲದಲ್ಲಿ ಋಷಿಮುನಿಗಳು ಯಾಗ ಮಾಡಕ್ ಶುರು ಮಾಡಿದ್ದಾರೆ. ಆ ಯಾಗದ ಮುಖ್ಯ ಉದ್ದೇಶ 1000 ವರ್ಷದ್ದು ಯಾಗ ಇದು. ಮುಖ್ಯ ಉದ್ದೇಶ ಭಗವಂತನ ಮತ್ತೆ ಭಕ್ತರನ್ನು ತೃಪ್ತಿಪಡಿಸಂಥದ್ದು, ಕಲಿಯುಗನ ತಡೆ ಹಿಡಿಯಂಥದ್ದು. ಮತ್ತೆ ಉದ್ದೇಶ ಬಂದು ಇದು ಏನಾಗಿದೆ, ಇದ್ರ ಉದ್ದೇಶ ಭಕ್ತರನ್ನ ತೃಪ್ತಿಪಡಿಸೋದು, ಭಗವಂತನ ತೃಪ್ತಿಪಡಿಸೋದು, ಇದು ಉದ್ದೇಶ. ಓಕೆ, ಇದು 1000 ವರ್ಷಗಳ ಯಾಗ ಮಾಡಕ್ಕೆ ಶುರು ಮಾಡಿದ್ದಾರೆ. 1000 ವರ್ಷ ಅಂತಂದ್ರೆ ಇದು ಕಲಿಯುಗದ ಪ್ರಾರಂಭದಲ್ಲಿ, ಯಾವಾಗ ಪರೀಕ್ಷಿತ್ ಮಹಾರಾಜುಗೆ 7 ಆದ್ಮೇಲೆ, ಭಾಗವತಂ 7 ಆದ್ಮೇಲೆ ಸೆಕೆಂಡ್ ಟೈಮ್ ನಡೀತಾ ಇರತ್ತದು. ಇಲ್ಲಿ ಪ್ರಭುಪಾದ ಅದನ್ನು ಹೇಳ್ತಾರೆ. ಶ್ರೀಲಾ ಸುಖಮುನಿಗಳು ಪ್ರಥಮವಾಗಿ ಪ್ರವಚನಗೊಂಡ ಶ್ರೀಮದ್ ಭಾಗವತವನ್ನು ನೈಮಿಷಾರಣ್ಯದಲ್ಲಿ ಎರಡನೇ ಸಲ ಹೇಳಲಾಯ್ತು. ಪ್ರಭುಪಾದ ಮೊದಲೇ ಹೇಳ್ತಾರೆ ಇದನ್ನು. ಇದು ಯಾವಾಗ ಆಗ್ತಾ ಇರೋದು? ಇದು ಯಾವಾಗ ಸುಖದೇವ್ ಗೋಸ್ವಾಮಿ ಪರೀಕ್ಷಿತ್ ಮಹಾರಾಜ್ಗೆ 7 ಆದ್ಮೇಲೆ ಸೆಕೆಂಡ್ ಟೈಮ್ ಇದನ್ನ ಹೇಳ್ತಾ ಇರೋದು. ಅಲ್ಲಿದ್ದಂತ ಸೂತ ಗೋಸ್ವಾಮಿಗಳು ಕೇಳಿಸ್ಕೊಂಡು ಸೊ ಇದನ್ನ ಇಲ್ಲಿ ಹೇಳೋದು. ಇನ್ನು ಸೂತ ಗೋಸ್ವಾಮಿ ಬಂದಿಲ್ಲ. ಸೊ ಆ ಒಂದು ಸಮಯದಲ್ಲಿ ಇದು ನಡೀತಾ ಇರೋಂಥ ಘಟನೆ. ಸೆಕೆಂಡ್ ಟೈಮು ಶ್ರೀಮದ್ ಭಾಗವತಂ, ಯಾಕಂದ್ರೆ ಕಲಿಯುಗದ ಪ್ರಾರಂಭದಲ್ಲಿ ಸೆಕೆಂಡ್ ಟೈಮ್ ಹೇಳ್ತಾರಂತ ವಿಷಯ. ಆಮೇಲೂ ನಡೆದಿದೆ, ಎಷ್ಟೊಂದ್ ಕಡೆ ಆಮೇಲೂ ನಡೆದಿದೆ.
ಮುಖ್ಯವಾಗಿ ಇವೆರಡು ಕಡೆ ನಡೆಯುತ್ತೆ. ಓಕೆ, ಸೊ ಇಲ್ಲಿ ನಿಲ್ಲಿಸೋಣ. ಶ್ರೀಮದ್ ಭಾಗವತಂ ಕೀ ಜಯ, ಶಿಲ ಪ್ರಭುಪಾದ ಕೀ ಜಯ. ಓಕೆ, ಏನಾದ್ರು ವಿಷಯ ಇದ್ರೆ ಮಾತಾಡ್ಬೋದು.